ಅವರು ಹಿಸ್ ಹೋಲಿನೆಸ್ ಅವರು ಹಿಸ್ ಹೋಲಿನೆಸ್ ಭಕ್ತಿ ವಿಕಾಸ್ ಸ್ವಾಮಿ ಮಹಾರಾಜ್ ಬಗ್ಗೆನೂ ಮಾತಾಡಿದ್ರಂತೆ ಒಂದು ಪ್ರೋಗ್ರಾಮ್ ಅಲ್ಲಿ. ಸೊ ಅದ್ ಕೇಳಿ ಖುಷಿ ಆಯ್ತು. ಸೊ ತುಂಬಾ ಸಂತೋಷ ಆಯ್ತು ಮಾತಾಜಿ ಆಮೇಲೆ ಎಲ್ಲ ಪ್ರಭುಜಿಗಳು. ಇದರದ ಪ್ರೋಗ್ರಾಮ್ ಏನ್ ಪ್ರಭು? ಮಲಗುವ ಮುನ್ನ ಮಾಧವನ ನೆನೆಯ. ತುಂಬಾ ಒಳ್ಳೆ ಬ್ಯೂಟಿಫುಲ್ ಹೆಸರು ಪ್ರಭು, ಮಲಗುವ ಮುನ್ನ ಮಾಧವನ ನೆನೆ. ಸೊ ಆಕ್ಚುಲಿ ಇದು ಬಂದು ಹಿಸ್ ಹೋಲಿನೆಸ್ ಭಕ್ತಿ ವಿನೋದ್ ಸ್ವಾಮಿ ಮಹಾರಾಜ್ ಬಗ್ಗೆ ತುಂಬಾ ಇದೆ ಮಾತಾಡೋದು. ನಾನು ನನ್ನ ಬಾಲ್ಯದಿಂದ ಶುರು ಮಾಡ್ತೀನಿ. ನಾನು ಅವ್ರನ್ನ ಮೀಟ್ ಮಾಡಿದ್ದು ನಾನು 19 ವರ್ಷ ಇದ್ದಾಗ, ಕಾಲೇಜಲ್ಲಿ ಇಂಜಿನಿಯರಿಂಗ್ ಓದ್ಬೇಕಾದ್ರೆ. ಆದ್ರೆ ನನ್ನ ತಾಯಿ ಚಿಕ್ಕ ವಯಸ್ಸಿಂದಲೇ ಸ್ವಲ್ಪ ದೇವ್ರ ಬಗ್ಗೆ ಇಂಟ್ರೆಸ್ಟ್, ದೇವ್ರ ಪ್ರಾರ್ಥನೆ ಎಲ್ಲ ಹೇಳ್ಕೊಡೋದು. ಆಮೇಲೆ ನಮ್ಮ ತಾತ ಆ, ಪಂಡ್ರಪುರಲ್ಲಿ ವಾರ್ಕರಿ ತಗೊಂಡಿದ್ರಂತೆ. ಆದ್ರಿಂದ ಎಲ್ಲರನ್ನು ಊರಿಂದ ದೊಡ್ಡ ಸಂತೆನೆ ಕರ್ಕೊಂಡು ಹೋಗೋರು ಪಂಡ್ರಾಪುರಕ್ಕೆ. ನಮ್ಮ ತಾಯಿ ಪಾಂಡುರಂಗನ ಭಕ್ತೆ. ಆದ್ರಿಂದ ಚಿಕ್ಕ ವಯಸ್ಸಿಂದನೂ ನಮಗೆ ದೇವ್ರಲ್ಲಿ ಭಕ್ತಿ ಹೇಳ್ಕೊಟ್ಟಿದ್ರು. ಪರ್ಟಿಕ್ಯುಲರ್ ಆಗಿ ನಮ್ಮ ಮನೆ ದೇವರು ಬಂದು ನರಸಿಂಹಸ್ವಾಮಿ. ಸೊ ವಿಷ್ಣು ಭಕ್ತಿನೇ ನಮ್ಮ ಮನೇಲಿ ಇತ್ತು. ಸೊ ನನ್ನ ಚಿಕ್ಕ ವಯಸ್ಸಲ್ಲ ದಾಸರ ಪದ ಕೇಳೋದು, ನಮ್ಮ ಪಂಡಿತ್ ಭೀಮಸೇನ್ ಜೋಶಿ ಅವರು, ಆಮೇಲೆ ಶ್ರೀ ವಿದ್ಯಾಭೂಷಣ ತೀರ್ಥ, ಇವ್ರುಗಳೆಲ್ಲ ಹಾಡಿರೋ ಭಕ್ತಿ ಗೀತೆಗಳನ್ನ, ಎಸ್ ಪಿ ಬಾಲಸುಬ್ರಹ್ಮಣ್ಯ ಇವರು ಹಾಡಿರೋ ಎಲ್ಲ ಭಕ್ತಿ ಗೀತೆಗಳನ್ನ ಕೇಳಿ ಬೆಳೆದಿದ್ದು ನಾನು ಚಿಕ್ಕ ವಯಸ್ಸಿಂದ. ನಾನು ಹುಟ್ಟಿ ಬೆಳೆದಿದ್ದೆಲ್ಲ ತುಮಕೂರಲ್ಲಿ. ಸೊ ಅಪ್ ಟು 12th ಸ್ಟ್ಯಾಂಡರ್ಡ್. ಆದ್ರೆ 12ನೇ ಸ್ಟ್ಯಾಂಡರ್ಡ್ ಸೆಕೆಂಡ್ ಪಿ ಯು ಸಿ ಆದ್ಮೇಲೆ ಏನೋ ಒಂದು ಯೋಚನೆ ಬಂತು, ನಾನು ಇಂಜಿನಿಯರಿಂಗು ಕೇರಳದಲ್ಲಿ ಯಾಕೆ ಮಾಡಬಾರ್ದು ಅಂತ. ಅದು ಬಹಳ ವಿಚಿತ್ರ, ಯಾಕಂದ್ರೆ ನಾನು ಇದು ತುಮಕೂರಲ್ಲಿ, ಅದಕ್ಕೂ ಕೇರಳಕ್ಕೂ ಬಹಳ ದೂರ ಸಂಬಂಧ. ಆದ್ರೂ ಏನೋ ಒಂಥರ ಮನಸ್ಸಿನಲ್ಲಿ ಕಾಲಿಕಟ್, ಕೋರಿಕೋಡ್ ಅಂತೀವಿ ನಾವು, ಕಲ್ಲಿಕೋಟೆ. ಸೊ ಅಲ್ಲಿಗೆ ಹೋಗೋಣ ಅಂತ ಏನೋ ಒಂದು ಬಲವಾದ ಒಂದು ಪ್ರಚೋದನೆ ಮನಸ್ಸಿನಲ್ಲಿ, ಅಲ್ಲಿಗೆ ಹೋಗ್ಬೇಕು ಅಂತ. ಸೊ ರ್ಯಾಂಕಿಂಗ್ ಎಲ್ಲ ಬಂತು, ಅಲ್ಲೂ ಅಡ್ಮಿಷನ್ ಸಿಕ್ತು, ಹೋದೆ. ಬಟ್ ಅಲ್ಲಿ ಫಸ್ಟ್ 2 years, ಫಸ್ಟ್ ವರ್ಷ ಹಿಂಗೋ ಮ್ಯಾನೇಜ್ ಮಾಡಿದೆ. ಬಟ್ ಸೆಕೆಂಡ್ ವರ್ಷ ಸಿಕ್ಕಾಬಿಟ್ಟು ಕಷ್ಟ ಆಗ್ಬಿಡ್ತು ನನಗೆ. ಹೋಮ್ ಸಿಕ್ಕಾಬಿಟ್ಟಿದ್ದೆ. ಆಮೇಲೆ ಅಲ್ಲಿ ಭಾಷೆ, ಊಟ, ಸೊ ಅದೆಲ್ಲನೂ ತುಂಬಾ ಇದಾಗಿ ಒಂದು ರೀತಿ ಆ, ತುಂಬಾ ಟಫ್ ಸಿಚುವೇಶನ್ ಅಲ್ಲಿ ಇದ್ದೆ ನಾನು. ಸೊ ಕೆಲವು ಸತಿ ಅಂತೂ ತೊಂದರೆ ಆದಾಗ ಕಾಲೇಜಿಂದ ಸೈಡ್ ಬಂದು ಬಿಲ್ಡಿಂಗ್ ಹಿಂದೆ ನಿಂತ್ಕೊಂಡು ಅಳ್ತಿದ್ದೆ, ಇದೇನಪ್ಪ ಇದು, ಮಾರ್ಕ್ಸ್ ಸರಿಯಾಗಿ ಬರ್ತಾ ಇಲ್ಲ. ಆಮೇಲೆ ಲೋ ಟೌನ್ ಇಂದ ಬಂದಿದ್ದು, ತುಮಕೂರು ಸ್ಮಾಲ್ ಟೌನ್. ಸೊ ನಂದು ಕಮ್ಯುನಿಕೇಶನ್ ಸ್ಕಿಲ್ಸ್ ಅದೆಲ್ಲ ಸ್ವಲ್ಪ ಅಷ್ಟು ಸ್ಟ್ರಾಂಗ್ ಇರಲಿಲ್ಲ. ಸೊ ಲೋವರ್ ಮಿಡಲ್ ಕ್ಲಾಸ್. ಸೊ ಒಂದ್ ರೀತಿ ಎಲ್ಲಾನು ಕಾಂಪ್ಲಿಕೇಶನ್ಸ್ ಆಗಿ ಒಂದ್ ರೀತಿ ತುಂಬಾ ವೆರಿ ಡಿಸ್ಟರ್ಬ್ಡ್ ಸ್ಟೇಟ್ ಆಫ್ ಮೈಂಡ್ ಅಲ್ಲಿ ಇದ್ದೆ. ಬಟ್ ಇವಾಗ ನಾನು ಅದನ್ನೆಲ್ಲ ಹಿಂದೆ ತಿರುಗಿ ನೋಡಿದ್ರೆ ನನಗನ್ಸುತ್ತೆ ಅದೊಂಥರ ಪೀಠಿಕೆ ತರ ಆಗ್ತಿತ್ತು. ಯಾಕಂದ್ರೆ ಅವಾಗ ಅದಕ್ಕೂ ಮುಂಚೆ ಮಹಾರಾಜ್ ನಮ್ಮ ಕಾಲೇಜಿಗೆ ಬಂದು ಹೋಗಿದ್ರು. ಅವಾಗ ಅವ್ರು ಮಹಾರಾಜ್ ಆಗಿರ್ಲಿಲ್ಲ, ಸರ್ವೈಶ್ವರ್ಯ ದಾಸ್ ಅಂತ. ಮಹಾರಾಜ್ ಸನ್ಯಾಸ ಆಶ್ರಮಕ್ಕಿನ ಪೂರ್ವ ಸನ್ಯಾಸಾಶ್ರಮದ ಹೆಸರು ಸರ್ವೈಶ್ವರ್ಯ ದಾಸ್. ಅವ್ರಾಗ್ಲೇ ನಮ್ಮ ಕಾಲೇಜಿಗೆ ಬಂದು ಹೋಗ್ತಾ ಇದ್ರು, ಒಂದು 4 ವರ್ಷದಿಂದ ಬಂದು ಹೋಗ್ತಾ ಇದ್ರು ಪ್ರೋಗ್ರಾಮ್ಸ್ಗಳೆಲ್ಲ. ಸೊ ಅವರಿಂದ ಪ್ರಭಾವಿತರಾಗಿದ್ದ ಕೆಲವು ಡಿವೋಟೀಸ್ಗಳಿದ್ರು. ಅವರು ಸಣ್ಣದಾಗಿ ಅವ್ರ ರೂಮಲ್ಲಿ ಸ್ವಲ್ಪ ಭಜನೆ ಕೀರ್ತನೆ ಎಲ್ಲ. ನನ್ನ ಕ್ಲೋಸ್ ಫ್ರೆಂಡ್ ಒಬ್ಬ ಅಲ್ಲಿ ಹೋಗಿ ಡಿವೋಟಿ ಆಗ್ಬಿಟ್ಟಿದ್ದಾನೆ. ನನಗೆ ಗೊತ್ತೇ ಇಲ್ಲ ಕಾಲೇಜಲ್ಲಿ. ಸೊ ಅವನು ನನ್ನನ್ನು ಮಾರ್ಕ್ ಮಾಡ್ಕೊಂಡಿದ್ದ, ಇವನ್ ಗಿರೀಶ್ನ ಕರ್ಕೊಂಡು ಹೋಗ್ಬೇಕು ಅಂತ. ಸೊ ಒಂದ್ ದಿವ್ಸ ಅವ್ನ ರೂಮಿಗೆ ಕರ್ಕೊಂಡು ಹೋದ. ಅಲ್ಲಿ ನೋಡಿದ್ರೆ ದೊಡ್ಡ ಅಲ್ಟಾರ್ ಇದೆ, ಪ್ರಭುಪಾದ್ ಬುಕ್ಸ್ ಎಲ್ಲ ಇದೆ. ಅವ್ನು ಆಗ್ಲೇ ಕೊಯಂಬತ್ತೂರ್ಗೆಲ್ಲ ಹೋಗ್ಬಿಟ್ಟು ಮಹಾರಾಜ್ ಜೊತೆ, ಅಂದ್ರೆ ಈಗ ಮಹಾರಾಜ್ ಅಂತಿದ್ದೀವಿ, ಅವಾಗ ಅವರು ಹಿಸ್ ಗ್ರೇಸ್ ಸರ್ವೇಶ್ವರಿ ಪ್ರಭು ಅವರಿಂದೆಲ್ಲ ಅವನು ಇನ್ಫ್ಲೂಯೆನ್ಸ್ ಆಗಿ ಫುಲ್ ಮಹಾರಾಜ್ ಬಂದು ತುಂಬಾ ಕರಿಸ್ಮ್ಯಾಟಿಕ್ ಆಕ್ಚುಲಿ. ಸೊ ನನ್ನ ಫ್ರೆಂಡ್ ಚೆನ್ನಾಗಿ ಡಿವೋಟಿ ಆಗ್ಬಿಟ್ಟಿದ್ದಾನೆ. ಕರ್ಕೊಂಡು ಬಂದು ನನಗೆ ಟೀಚಿಂಗ್ಸ್ ಆಫ್ ರೂಮಿಗೆ ಕರ್ಕೊಂಡು ಹೋದ. ಅಲ್ಲಿ ನಾನು ಸುಮ್ಮನೆ ಬುಕ್ಸ್ ಎಲ್ಲ ನೋಡ್ತಾ ಇದ್ದೆ. ನಾನು ಫಸ್ಟ್ ಪ್ರಭುಪಾದ್ ಬುಕ್ ಕೈ ಇಟ್ಟಿದ್ದು ಟೀಚಿಂಗ್ಸ್ ಆಫ್ ಭಕ್ತ ಪ್ರಹ್ಲಾದ್. ಅದು ಪುಟಾಣಿ ಬುಕ್ ಇದೆಯಲ್ಲ, ತುಂಬಾ ತೆಳ್ಳಿಗೆ, ಇಂಗ್ಲಿಷ್.
ಸುಮ್ಮನೆ ಫ್ಲಿಪ್ ಮಾಡಿ ಆ ಫಸ್ಟ್ ಪ್ಯಾರ ಓದ್ತಿದಂಕ್ಲೆ ಅದು ಆಕ್ಚುಲಿ ಲೆಕ್ಚರ್. ಆ ಲೆಕ್ಚರ್ನೇ ಬುಕ್ ಆಗಿ ಮಾಡಿರೋದು. ಸೊ ಆ ಲೆಕ್ಚರ್ ಅದೊಂದ್ ರೀತಿ ಪ್ರಭುಪಾದ್ ಮಾತಾಡ್ದಂಗಿತ್ತು. ಸೊ ಅದ್ ನೋಡಿ ನಾನು ಏನೋ ಒಂಥರ ನಾಟ್ತು ಮನಸ್ಸೊಳಗಡೆ. ಹಂಗೆ ನನ್ನ ಫ್ರೆಂಡ್ ಮೂಲಕ ಎಲ್ಲ ಇದಾಗಿ ಅದಾದ ಸುಮಾರು ಒಂದ್ 2-3 ತಿಂಗಳ ಆದ್ಮೇಲೆ ಏನೋ ನಮ್ ಸೀನಿಯರ್ ಒಬ್ರು ಇದ್ರು, ಹಿಸ್ ಗ್ರೇಸ್ ಸವ್ಯಸಾಚಿ ಪ್ರಭು ಅಂತ. 2 ವರ್ಷದ ಮುಂಚೆ ತೀರ್ಕೊಂಡ್ ಬಿಟ್ರು ಅವರು. ನನ್ನ ಅಣ್ಣನ ತರ, ನನ್ನ ಮೇಲೆ ಬಹಳ ಪ್ರೀತಿ ಅವರಿಗೆ. ಅವರು ಬಾ ಒಂದು ಶನಿವಾರನೋ ಏನೋ, ಇದು ಬಂದು ಯಾವಾಗ 2002 ಸಮ್ ಟೈಮ್ ಇನ್ ಸೆಪ್ಟೆಂಬರ್ ಅಕ್ಟೋಬರ್ ಆ ಟೈಮಲ್ಲಿ ನಿನ್ಗೊಬ್ರನ್ನ ಪರಿಚಯ ಮಾಡಿಸ್ತೀನಿ ಬಾ ಅಂತ ನನ್ನನ್ನು ಕರ್ಕೊಂಡು ಹೋದ. ಎಲ್ಲಿಗೆ? ಗೆಸ್ಟ್ ಹೌಸ್ ಅಲ್ಲಿ. ಅಲ್ಲೆಲ್ಲ ನಮ್ ಕೆಲವು ಕಾನ್ಫರೆನ್ಸ್ ಅದಾಗ್ಲೇ ಸ್ವಲ್ಪ ಭಕ್ತಿ ವೃಕ್ಷ ಅದೆಲ್ಲ ಮಾಡಿ ನಮ್ ಸೀನಿಯರ್ ನನಗೆ ಓರಿಯೆಂಟ್ ಮಾಡಿದ್ರು. ಸೊ ಅದಾದ್ಮೇಲೆ ಫಸ್ಟ್ ಡೇ ನಾನು ಸರ್ವೇಶ್ವರಿ ಪ್ರಭು ಮಹಾರಾಜ್ ನೋಡಿದ್ದು ನನ್ಗೆ ಇನ್ನೂ ನೆನಪಿದೆ. ಅದೇನೋ ಅವ್ರು ನೋಡಿದ ತಕ್ಷಣ ನನ್ಗೊಂದ್ ರೀತಿ, ಯಾರಪ್ಪ ಇವರು ನೋಡ್ಲಿಕ್ಕೆ ಇಷ್ಟು ಒಂಥರ ತೇಜಪುಂಜವಾಗಿದ್ದಾರೆ. ಆಮೇಲೆ ಮಹಾರಾಜ್ದು ಧ್ವನಿ ಮಾತ್ರ ತುಂಬಾ ಸುಮಧುರ, ತುಂಬಾ ಚೆನ್ನಾಗಿ ಮಾತಾಡ್ತಾರೆ ಮಹಾರಾಜ್ ಮಾತಾಡೋದು. ಸೊ ಒಂದ್ ರೀತಿ ಅದು ಆವತ್ತು ಅವ್ರು ಹಾಕಿದ ಸ್ಯಾಫ್ರನ್ ಡ್ರೆಸ್ ಕೂಡ ಫುಲ್ಲು ಕಾವಿ ಪಳ 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 ಹೊಳಿತಾ ಇತ್ತು. ಹೊಸದಾಗಿ ಡೈ ಮಾಡಿದ್ರು ಏನೋ ಗೊತ್ತಿಲ್ಲ. ಸೊ ಅದು ಗೆಸ್ಟ್ ಹೌಸ್ ಅಲ್ಲಿ ಆಯ್ತು ಕುತ್ಕೊಂಡು ನೋಡಿದ್ದು. ಆ ಡೈರಿನಲ್ಲಿ ನಾನು ಬರ್ದೆ ಅವತ್ತು. ಆ ಡೈರಿ ಎಲ್ಲೋ ಮಿಸ್ ಆಗ್ಬಿಡ್ತು. ಆ ಡೈರಿನಲ್ಲಿ ನಾನು ಬರ್ದೆ, ಇಂಥ ದಿನ ಇಂಥ ಇದು ನಾನು ಇವ್ರೊಬ್ರನ್ನ ಮೀಟ್ ಮಾಡಿದ್ದೆ ನಾನು ಅಂತ ಬರ್ದೆ. ಅದಾದ್ಮೇಲೆ ರೂಮ್ಗೆ ಹೋಗಿ ಸುಮ್ಮನೆ ಬರ್ಕೊಂಡೆ ಒಂದ್ ಕಡೆ. ಅದಿತ್ತು, ಸುಮಾರು ವರ್ಷ ಆಯ್ತು, ಎಲ್ಲೋ ಕಳೆದೋಗ್ಬಿಡುತ್ತೆ ಈಗ. ಅದಾದ್ಮೇಲಿಂದ ಆ ಅಂದ್ರೆ ಆ ಟೈಮಲ್ಲಿ ನಾನು ನಮ್ಮ ಫ್ರೆಂಡ್ಸ್ಗಳೆಲ್ಲ ಮಹಾರಾಜಿಗೆ ಯಂಗ್ಸ್ಟರ್ಸ್ ಅಂದ್ರೆ ತುಂಬಾ ಪ್ರೀತಿ, ತುಂಬಾ ಆ, ಉದಾರ ಮನಸ್ಸು, ತುಂಬಾ ದೊಡ್ಡ ಮನಸ್ಸು. ಆಮೇಲೆ ನಮ್ಮನ್ನೆಲ್ಲ ತುಂಬಾ ಅಕೊಮಡೇಟ್ ಮಾಡೋರು. ಸೊ ನಮಗೋಸ್ಕರನೇ ಬರೋರು. ಅದು ಆಕ್ಚುಲಿ ಕೊಯಂಬತ್ತೂರಿಂದ ಕ್ಯಾಲಿಕಟ್ಟಿಗೆ ಅದೊಂದು 6.5 hours ಜರ್ನಿ. ಅದು ಆ ಜನರಲ್ ಕಂಪಾರ್ಟ್ಮೆಂಟ್ ಅಲ್ಲಿ ನಾನೇ ನೋಡಿದ್ದೀನಿ. ಮಹಾರಾಜನ ಒಂದ್ಸತಿ ರಿಸೀವ್ ಮಾಡಕ್ ಹೋದಾಗ ನಮಗೋಸ್ಕರ ಬರೋರು, ರೀಚ್ ಮಾಡಕ್ಕೆ. ನಮ್ಮ ರೂಮ್ಗಳಿಗೆಲ್ಲ ಬರೋರು. ಆಮೇಲೆ ತುಂಬಾ ಒಂದ್ ರೀತಿ ಇಂಟೆಲೆಕ್ಚುಯಲ್ ಆಗಿ ಕೃಷ್ಣ ಕಾನ್ಶಿಯಸ್ನೆಸ್ ನ ಪ್ರೆಸೆಂಟ್ ಮಾಡೋರು. ಸೊ ಆದ್ರೂ ನಮಗೆ ತುಂಬಾ ಇಷ್ಟ ಆಗೋದು. ಆ ತುಂಬಾ ಲಾಜಿಕಲ್. ಆಮೇಲೆ ಕೊಯಂಬತ್ತೂರ್ಗೆಲ್ಲ ಕರ್ಕೊಂಡು ಕರೆದ್ರು. ನಾವೆಲ್ಲ ಹೋದ್ವಿ ಫ್ರೆಂಡ್ಸ್. ಅವಾಗ ಕೊಯಂಬತ್ತೂರಲ್ಲಿ ರಥಯಾತ್ರೆ ಆಗ್ತಿದ್ದು ಜನವರಿ. ಎಲ್ರಿಗೂ ಕೇಳ್ತಾ ಇದೆ ಅಲ್ಲ? ಏನು ಡಿಸ್ಟರ್ಬೆನ್ಸ್ ಏನಿಲ್ಲ ಅಲ್ಲ? ಚೆನ್ನಾಗಿ ಕೇಳ್ತಾ ಇದೆ ಪ್ರಭು. ಕೇಳಿಸ್ತಾ ಇದೆ ಅಲ್ವಾ? ಓಕೆ. ಯಾಕಂದ್ರೆ ನಿಮ್ದು ಯಾರ್ದು ವಿಡಿಯೋ ಇಲ್ಲ ನಾನು ನೋಡಕ್ಕೆ ಇಲ್ಲಿ. ಸೊ ಗೊತ್ತಾಗ್ತಿಲ್ಲ. ಓಕೆ, ಮಧ್ಯ ಹೂ ಹೂ ಅಂತಂದ್ರೆ ನಮಗೂ ಸ್ವಲ್ಪ ಗೊತ್ತಾಗುತ್ತೆ ನೀವು ಕೇಳಿಸ್ಕೊಳ್ತಾ ಇದ್ದೀರಂತ. ಸೊ ಜನವರಿನಲ್ಲಿ ಕೊಯಂಬತ್ತೂರಲ್ಲಿ ರಥಯಾತ್ರೆ ಆಗೋದು. ಅವಾಗೆಲ್ಲ ಈ ರೀತಿ ಜುಲೈಯಲ್ಲೇ ರಥಯಾತ್ರೆ ಮಾಡ್ಬೇಕು ಅನ್ನೋದೇನು ಕಾನೂನು ಬಂದಿರಲಿಲ್ಲ. ಸೊ ಅವಾಗ ಜನವರಿ ಫಸ್ಟ್ ವೀಕೆಂಡ್ ಕೊಯಂಬತ್ತೂರಲ್ಲಿ ರಥಯಾತ್ರೆ. ಫಸ್ಟ್ ಟೈಮ್ ಅಲ್ಲಿ ಹೋದ್ವಿ. ಫಸ್ಟ್ ಆಫ್ ಆಲ್ ಮಹಾರಾಜ್ ಆಕ್ಚುಲಿ ಮಹಾರಾಜ್ ತುಂಬಾ ಒಂದ್ ರೀತಿ ಒಳ್ಳೆ ಹೈಟು ವೆಯ್ಟು ಪರ್ಸನಾಲಿಟಿ ಎಲ್ಲ ನೀವು ನೋಡಿರ್ಬೋದು. ಆಕ್ಚುಲಿ ಮಹಾರಾಜ್ ಏಜ್ ಎಷ್ಟು ಗೊತ್ತಾ? 66, 67. ಸರಿ ಇದೆ. ಮಹಾರಾಜ್ ಏಜ್ ಬಂದು 66, 67. ಬಟ್ ಹಂಗ್ ಕಾಣೋದೇ ಇಲ್ಲ. ಏನೋ ಒಂದು 50 ವರ್ಷ ಇದ್ದಂಗೆ ಕಾಣ್ತಾರೆ. ಬಹಳ ಚೆನ್ನಾಗಿ ಹೆಲ್ತ್ ಮೇಂಟೈನ್ ಮಾಡ್ಕೊಳ್ತಾರೆ. ಆಮೇಲೆ ಊಟ ಪ್ರಸಾದ ಎಷ್ಟೇ ಗ್ಲೋರಿಯಸ್ ಪ್ರಸಾದ ಇದ್ರು ಇಷ್ಟಿಷ್ಟೇ. ಅಂದ್ರೆ ಭಕ್ತರ ಸಮಾಧಾನಕ್ಕೋಸ್ಕರ ತಿಂತಾರಷ್ಟೆ, ಸ್ವಲ್ಪ ಸ್ವಲ್ಪ ಸ್ವಲ್ಪ. ಸೊ ಆರೋಗ್ಯ ಮಾತ್ರ ತುಂಬಾ ಚೆನ್ನಾಗಿ ಇಟ್ಕೊಂಡಿದ್ದಾರೆ. ಸೊ ನಾವು ಫಸ್ಟ್ ಟೈಮ್ ಕೊಯಂಬತ್ತೂರ್ಗೆ ಹೋದಾಗ ನನಗೆ 19 ವರ್ಷನು. ಈಗ ನನಗೆ 43. 19 ವರ್ಷ ಅಂದ್ರೆ ಆಲ್ಮೋಸ್ಟ್ 25-26 ವರ್ಷದ ಹಿಂದೆ ಅಲ್ಲಿ ಹೋದಾಗ ಫಸ್ಟ್ ಟೈಮ್ ಕೊಯಂಬತ್ತೂರ್ ರಥಯಾತ್ರೆ. ಅವಾಗ ನಮ್ ಗುರು ಮಹಾರಾಜ್ ಬಂದ್ಬಿಟ್ಟಿದ್ದಾರೆ, ಹಿಸ್ ಹೋಲಿನೆಸ್ ಜಯಪತಾಕ ಸ್ವಾಮಿ ಮಹಾರಾಜ್. ಈಗ ಮಹಾರಾಜ್ ಪರ್ಸನಾಲಿಟಿ, ಅವ್ರ ಫಿಸಿಕ್ ಒಂದ್ ರೀತಿ ಸೂಪರ್ ಹೀರೋ ತರ. ಅದು ನಮ್ ಗುರು ಮಹಾರಾಜ್ ನೋಡಿ ಅಂತ ನಾವು ಟೋಟಲ್ ಯಪ್ಪ ಯಾರಿದು ಅಂತ. ಅದು ಗುರು ಮಹಾರಾಜ್ ಆ ಟೈಮಲ್ಲಿ ಅವ್ರಿಗೆ ಸ್ಟ್ರೋಕ್ ಏನೂ ಆಗಿರ್ಲಿಲ್ಲ, ಹಿಸ್ ಹೋಲಿನೆಸ್ ಜಯಪತಾಕ ಸ್ವಾಮಿ ಮಹಾರಾಜ್ಗೆ.
ಅವ್ರು ಬಂದು ಫುಲ್ ವಾಕಿಂಗ್ ಸ್ಟಿಕ್ ದಂಡ ಇಟ್ಕೊಂಡು ಡೈ ಡೈ ಅಂತ ಬಂದ್ರೆ ಫುಲ್ ಗುಂಪು ಅವ್ರ ಸುತ್ತ ಅಪ್ಪ ಒಂಥರ ದೊಡ್ಡ ಬಿರುಗಾಳಿ ಗುಷ್ಕ್ ಅಂತ ಬಂತ ಹೋದಂಗೆ ಇದ್ಬಿಡೋದು. ನಾವೆಲ್ಲ ಯು ಕ್ಯಾನ್ ಇಮ್ಯಾಜಿನ್ 19 ವರ್ಷದ ಹುಡುಗ ನಾವ್ ಅವಾಗೆಲ್ಲ ನೋಡಿ ಒಂಥರ ದಂಗ್ ಹೊಡೆದೋಗ್ಬಿಟ್ಟಿದ್ವಿ. ಸೊ ಅಲ್ಲಿ ನಾವು ನೋಡಿದ್ದು ಆಕ್ಚುಲಿ ಯಾವ ರೀತಿ ಒಂದ್ ರೀತಿ ಗುರುನ ಟ್ರೀಟ್ ಮಾಡ್ತಾರೆ, ಗುರು ಅಂದ್ರೆ ಹೆಂಗೆ, ಆ ರೆಸ್ಪೆಕ್ಟ್. ಭಕ್ತಿ ವಿನೋದ್ ಮಹಾರಾಜ್ ಮತ್ತೆ ಗುರು ಮಹಾರಾಜ್, ನಮ್ಮ ಗುರು ಮಹಾರಾಜ್ ಮಧ್ಯ ಇರ್ತಕ್ಕಂತ ಒಂದು ಡೀಲಿಂಗ್ಸ್, ರೆಸ್ಪೆಕ್ಟ್ ಎಲ್ಲ ಇದೆಯಲ್ಲ, ಓ ತುಂಬಾ ಅಮೇಝಿಂಗ್ ಅದು. ಆವಾಗ ಗೊತ್ತಾಯ್ತು ಹಿಂಗೆ ಕೊಯಂಬತ್ತೂರ್ ದೇವಸ್ಥಾನ, ಅದು ಕೊಯಂಬತ್ತೂರ್ ದೇವಸ್ಥಾನ ನಮ್ ಗುರು ಮಹಾರಾಜ್ ಬಂದು ಕೊಯಂಬತ್ತೂರಲ್ಲಿರೋ ಜಗನ್ನಾಥ ಬಲದೇವ್ ಸುಭದ್ರ ಮಹಾರಾಣಿಗೆ VIP ಜಗನ್ನಾಥ್ ಅಂತ ಹೆಸರಿಟ್ಟಿದ್ರು. ಯಾಕಂತಂದ್ರೆ ಅದು ಪುಟಾಣಿ ಟೆಂಪಲ್ ಇತ್ತು ಅವಾಗ 2000 ಇಸ್ವಿನಲ್ಲಿ. ಊರಷ್ಟೇನ್ ಬೆಳೆದಿರ್ಲಿಲ್ಲ ಆಚೆ. ಬಟ್ ಆ ಟೆಂಪಲ್ ಓಪನಿಂಗ್ ಬಂದಿದ್ದು ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಆ ಟೈಮಲ್ಲಿ ಅಟಲ್ ಬಿಹಾರಿ ವಾಜಪೇಯಿ. ಸೊ ಅದಕ್ಕೆ ಗುರು ಮಹಾರಾಜ್ ಇದು ಜಗನ್ನಾಥ ಸ್ವಾಮಿ ಲೈಕ್ VIP ಜಗನ್ನಾಥ್. ಯಾಕಂದ್ರೆ ಪುಟಾಣಿ ದೇವಸ್ಥಾನ ಅದನ್ನ ಓಪನ್ ಮಾಡೋದಕ್ಕೆ ಪ್ರೈಮ್ ಮಿನಿಸ್ಟರ್ ಯಾಕೆ ಬಂದಿದ್ರು, ಅದ್ರ ಪಕ್ಕ ಒಂದು ಟ್ರೇಡ್ ಫೇರ್ ಕಾಂಪ್ಲೆಕ್ಸ್ ಓಪನ್ ಆಗ್ತಿತ್ತು. ಸೊ ಅದಕ್ಕೆ ಪ್ರೈಮ್ ಮಿನಿಸ್ಟರ್ ಬರ್ತಿದ್ರು. ಸೊ ತಕ್ಷಣ ಸರ್ವೇಶ್ವರಿ ಪ್ರಭು ಅಂದ್ರೆ ಭಕ್ತಿ ವಿನೋದ್ ಮಹಾರಾಜ್ ಮತ್ತೆ ಗುರು ಮಹಾರಾಜ್ ಸೇರಿ ಪ್ಲಾನ್ ಮಾಡಿ ತಕ್ಷಣ ವಾಜಪೇಯಿನ ಕರೆಯೋಣ ಅಂತ ಹೇಳಿ ಅಲ್ಲೇ ಆ ಬೇರೆ ಫಂಕ್ಷನ್ಗೆ ಬಂದಿದ್ದ, ಅದರಲ್ಲಿ ಮಧ್ಯದಲ್ಲಿ ಸ್ವಲ್ಪ ಒಂದು ಅರ್ಧ ಮುಕ್ಕಾಲು ಗಂಟೆ ತಕ್ಷಣ ಈ ಕಡೆ ಹಿಂದೆ ಬಂದ್ಬಿಟ್ಟು ಟೆಂಪಲ್ ಓಪನ್ ಮಾಡಿದ್ರು. ಅದಕ್ಕೆ ಗುರು ಮಹಾರಾಜ್ ಕೂಡ ಬಂದಿದ್ರು. ಇನ್ಫ್ಯಾಕ್ಟ್ ಗುರು ಮಹಾರಾಜ್ ಯಾವ್ದೋ ಬೇರೆ ಏನೋ ಇಂಪಾರ್ಟೆಂಟ್ ಮೀಟಿಂಗ್ ಏನೋ ಅಪಾಯಿಂಟ್ಮೆಂಟ್ ಇರ್ತಂತೆ, ಜಸ್ಟ್ ಅದನ್ನೆಲ್ಲ ಕ್ಯಾನ್ಸಲ್ ಮಾಡಿ ಅದಕ್ಕೆ ಬಂದು ಅಟೆಂಡ್ ಮಾಡಿ ಇದು ಇವತ್ತು ಟೆಂಪಲ್ ಅಲ್ಲಿ ಹೋಗಿ ನೋಡಿದ್ರೆ ಆ ಫೋಟೋಸ್ ಎಲ್ಲ ಇದೆ. ಸೊ ಆ ಟೈಮಲ್ಲಿ ಟೆಂಪಲ್ ಏನಷ್ಟು ಇನ್ನೂ ಬೆಳೆದಿರ್ಲಿಲ್ಲ, ಅಂದ್ರೆ ಆರ್ಗ್ಯಾನಿಕಲಿ ಆ ಟೈಮಲ್ಲೆಲ್ಲ ನೋಡ್ತಿದ್ವಿ. ಮಹಾರಾಜ್ ಮಾತ್ರ ತುಂಬಾ ಒಂದು ರೀತಿ ಇಂಟೆಲೆಕ್ಚುಯಲ್ ಪ್ರೀಚಿಂಗ್, ಅನ್ಆರ್ಥೋಡಾಕ್ಸ್ ಕೂಡ ಅಷ್ಟು ತುಂಬಾ ಒಂದು ರೀತಿ ಅಂದ್ರೆ ಅವ್ರ ಕೃಷ್ಣ ಕಾನ್ಶಿಯಸ್ ಪ್ರಿನ್ಸಿಪಲ್ಸ್ ಎಲ್ಲ ತುಂಬಾ ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡ್ತಾರೆ, ನಿಯಮ ಅದೆಲ್ಲ. ಟೆಂಪಲ್ ಬ್ರಹ್ಮಚಾರೀಸ್ ಅವ್ರ ಜೊತೆ ಎಲ್ಲ ತುಂಬಾ ಸ್ಟ್ರಿಕ್ಟ್ ಆಗಿ ಡೀಲ್ ಮಾಡ್ತಾರೆ. ಮ್ಯೂಟ್ ಮಾಡ್ಕೊಳ್ಳಿ ಮಾತಾಡಿ. ಹರೇ ಕೃಷ್ಣ. ಪ್ರಭುಜಿ ಕೋಸ್ಟ್ ಮಾಡಿ ಪ್ರಭುಜಿ, ನಾನು ಮ್ಯೂಟ್ ಮಾಡಿ. ಹಾ ಪ್ರಭುಜಿ ಮುಂದುವರಿಸಿ. ಹರೇ ಕೃಷ್ಣ. ಸೊ ತುಂಬಾ ಇಂಟೆಲೆಕ್ಚುಯಲ್ ಪ್ರೀಚಿಂಗ್ ಅಂದ್ರೆ ಅವ್ರ ಏನಂದ್ರೆ ಪರ್ಸನಲ್ ಆಗಿ ತುಂಬಾ ಸ್ಟ್ರಿಕ್ಟ್ ಅವರು, ಡಿಸಿಪ್ಲಿನ್ ಅವ್ರದ್ದು ರೊಟೀನ್ ಅದೆಲ್ಲ. ಆದ್ರೆ ಯಂಗ್ಸ್ಟರ್ಸ್ ಜೊತೆ ತುಂಬಾ ಒಂದು ರೀತಿ ಲವಲವಿಕೆಯಿಂದ, ಹ್ಯೂಮರ್. ಅಬ್ಬಾ ಮಹಾರಾಜದ ಸೆನ್ಸ್ ಆಫ್ ಹ್ಯೂಮರ್ ಅಂತೂ ಎಷ್ಟು ಸತಿ, ಕೆಲವು ಸಂತಿ ಅಂತೂ ಈ ನಾವುಗಳೆಲ್ಲ ಪ್ರೋಗ್ರಾಮ್ ಅದು ಇದು ಮಾಡಾದ್ಮೇಲೆ ಎಲ್ಲ ಪ್ರಸಾದ ಆದ್ಮೇಲೆ ರಾತ್ರಿ ಹರಟೆ ಹೊಡ್ಗೆ ಕೂತ್ಕೊಳ್ತಿದ್ವಿ. ಅಂದ್ರೆ ಅವಾಗ ಮಹಾರಾಜ್ ಒಂದು ಜೋಕ್ ಮಾಡೋರು ಅಂದ್ರೆ ಅಬ್ಬಾ ನಕ್ಕಿ 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 ಹೊಟ್ಟೆ ಹುಣ್ಣಾಗ್ಬಿಡೋದು. ಅವರು ನಗೋರು, ನಮ್ಮನ್ನೆಲ್ಲ ನಗ್ಸಿ. ಅಂದ್ರೆ ಅಷ್ಟು ಒಂದ್ ರೀತಿ ಪ್ರೀತಿ ಒಲವು. ಆಮೇಲೆ ತುಂಬಾ ಉದಾರ ಮನಸ್ಸು. ಯಾರನ್ನೂ ಕೂಡ ಅಷ್ಟು ಬೇಗ ಹಂಗ್ ನೋಡ್ಕೊಂಡ್ರೆ ನಾನು ಸ್ವಲ್ಪ ಪಟಿಂಗನೆ, ತೀರಾ ಸಿಕ್ಕಾಬಿಟ್ಟೆ ನಾನು ವಾದ ಎಲ್ಲ ಮಾಡ್ತೀನಿ ಮಹಾರಾಜ್ ಜೊತೆ, ಅದು ಇದು ಫಿಲಾಸಫಿಕಲ್ ಡಿಸ್ಕಷನ್, ಆರ್ಗ್ಯುಮೆಂಟ್ ಅದೆಲ್ಲ. ಬಟ್ ಏನಪ್ಪಾ ಅಂತಂದ್ರೆ ಅವರಿಂದ ಯಾವತ್ತೂ ಕೂಡ ಒಂದು ತಿರಸ್ಕಾರ ಮನೋಭಾವನೆ ಆಗ್ಲಿ ಅಥವಾ ಒಂದ್ ರೀತಿ ಜಡ್ಜ್ಮೆಂಟ್ ಆ ರೀತಿ ಇಲ್ಲ. ಆಮೇಲೆ ಅವರು ಅವ್ರದ್ದು ಪ್ರೀಚಿಂಗು ಕೂಡ ಸ್ವಲ್ಪ ಟಾಪ್ ಕ್ಲಾಸ್. ಅಂದ್ರೆ ಕಾನ್ಫರೆನ್ಸಸ್ ಎಲ್ಲ ಅರೇಂಜ್ ಮಾಡ್ತಾರೆ, ಆಮೇಲೆ ಇಂಟರ್ನ್ಯಾಷನಲ್ ಸ್ಪೀಕರ್ಸ್ನೆಲ್ಲ ಕರೀತಾರೆ. ಸೊ ನಾನು ಆಕ್ಚುಲಿ ಕೃಷ್ಣ ಕಾನ್ಶಿಯಸ್ನೆಸ್ ಅಲ್ಲಿ ಇವಾಗ ಆಲ್ಮೋಸ್ಟ್ 26-27 ವರ್ಷ ಆಗ್ತಾ ಇದೆ. ನಾನ್ ಕಂಡಂಗೆ ಶಿಕ್ಷಾ ಗುರು ಇರ್ತಾರಲ್ಲ, ನಮ್ಮನ್ನ ಯಾರು ಕೃಷ್ಣ ಕಾನ್ಶಿಯಸ್ನೆಸ್ ತರ್ತಾರೆ, ನಮ್ಮ ಸುತ್ತಮುತ್ತ ಬಳಗ ಇರ್ತಲ್ಲ, ಅದು ತುಂಬಾ ಮುಖ್ಯ. ನಾನು ಫಸ್ಟ್ ಟೈಮ್ ಮಾಯಾಪುರ್ಗೆ ಹೋದೆ. ನನ್ನ ಫ್ರೆಂಡ್ಸ್ಗಳೆಲ್ಲ ಇಲ್ಲೇ ಬೆಂಗಳೂರಿಂದ ಎಲ್ಲರೂ ಹೋಗ್ತಿದ್ರು. ಆ ಟೈಮಲ್ಲಿ ನಾನು ಸೈಂಟಿಸ್ಟ್ ಆಗಿ ಜಾಯ್ನ್ ಆಗಿದ್ದೆ. ಸೊ ಎಲ್ಲರೂ ಡಿಸೈಡ್ ಮಾಡಿ ಹೋಗ್ಬಿಟ್ಟಿದ್ವಿ. ಅದು 2008ನೇ ಇಸ್ವಿಲಿ ಅದೇನೋ ಆಗಿತ್ತು, ಏನೋ ಈ ವರ್ಷ ತುಂಬಾ ಸ್ಪೆಷಲ್ ವರ್ಷ ಅನ್ಸುತ್ತೆ. ಎಲ್ಲ ನಮ್ಮ ಫ್ರೆಂಡ್ಸ್, ನಮ್ಮ ಏಜ್ ಗ್ರೂಪ್ ಅವರೆಲ್ಲ ಬಂದಿದ್ರು. ಅದೇ ರೀತಿ ಬೇರೆ ಒಂದು ಜಾಗದಿಂದನೂ ಸುಮಾರು ಜನ ಡಿವೋಟಿಸ್ ಎಲ್ಲ ಬಂದಿದ್ರು.
ನನಗೆ ಫಸ್ಟ್ ಟೈಮ್ ಮಾಯಾಪುರ್ಗೆ ಹೋಗಿ ಅದೆಲ್ಲ ತುಂಬಾ ಇಷ್ಟ ಆದಾಗ ಅಲ್ಲಿ ಮಾಯಾಪುರಿಂದ ಮಹಾರಾಜಿಗೆ ನಾನು ಫೋನ್ ಮಾಡಿದ್ದೆ, ಮಹಾರಾಜ್ ನಾನು ಮಾಯಾಪುರಲ್ಲಿ ಬಂದಿದ್ದೀನಿ, ಈ ರೀತಿ ಇದೆ ಅಂತ. ಅದೇ ರೀತಿ ನನ್ನ ಫ್ರೆಂಡ್ಸು ಅವ್ರ ಶಿಕ್ಷಕರುಗಳಿಗೆಲ್ಲ ಹೇಳಿದ್ದಾರೆ, ಅವ್ರುಗಳೆಲ್ಲ ಬೈಸ್ಕೊಂಡ್ಬಿಟ್ಟಿದ್ದಾರೆ. ನಮ್ಗೆ ಯಾಕೆ ಹೇಳ್ದೆ ಹೋದೆ, ನಮ್ ಜೊತೆನೆ ಬರ್ಬೇಕಿತ್ತು, ಹಂಗೆ ಹಿಂಗೆ ಅಂತ ಎಲ್ಲ. ನಾನು ಮಹಾರಾಜಿಗೆ ಫೋನ್ ಮಾಡಿದಾಗ ಮಹಾರಾಜ್ ಫುಲ್ ಖುಷಿ, ಓ ಹೌದಾ ಮಾಯಾಪುರ್ಗೆ ಹೋಗಿದ್ಯಾ, ನೋಡಿದ್ಯಾ, ಚೆನ್ನಾಗಿದ್ಯಾ, ಅದೇ ರೀತಿ ಎಲ್ಲ. ನನಗೆ ಅವಾಗ ಅನ್ನಿಸ್ತು, ಹೌದಲ್ವಾ ನಾನು ಎಷ್ಟು ಅದೃಷ್ಟವಂತ. ನಮ್ ಶಿಕ್ಷಕರು ಬಂದು ತುಂಬಾ ಒಂದ್ ರೀತಿ ಬ್ರಾಡ್ ಮೈಂಡೆಡ್. ಈ ಸಣ್ಣ ಪುಟ್ಟದೆಲ್ಲ ನನ್ಗೆ ಯಾಕೆ ಹೇಳಲಿಲ್ಲ, ನನ್ಗೆ ಯಾಕೆ ನಮಸ್ಕಾರ ಮಾಡ್ಲಿಲ್ಲ ಅಂತ ಸಣ್ಣ ಪುಟ್ಟದಕ್ಕೆಲ್ಲ ಹಿ ಜಸ್ಟ್ ಡಸಂಟ್ ಕೇರ್. ಸಿಕ್ಕಾಬಟ್ಟೆ ಬ್ರಾಡ್ ಮೈಂಡೆಡ್. ಕೆಲವು ಸನ್ನಿವೇಶಗಳಲ್ಲಿ ನಾನು ಮಹಾರಾಜ್ನ ತುಂಬಾ ಎಮೋಷನಲ್ ಆಗಿರೋದು ನಾನು ನೋಡಿದ್ದೀನಿ. ಆಮೇಲೆ ಕೆಲವು ಸನ್ನಿವೇಶಗಳು ಮಹಾರಾಜ್ ಶೇರ್ ಮಾಡ್ಕೊಳ್ಳೋದು, ಅವರ ಒಂದು ಪರ್ಸನಲ್ ಇದು ಸ್ಟ್ರಗಲ್ಸ್. ಸೊ ಅವರ ಒಂದು ಹ್ಯೂಮನ್ ಸೈಡ್ ಅನ್ನು ನಾನು ಕೆಲವು ಸತಿ ಅವ್ರ ಜೊತೆ ಎಲ್ಲ ಡಿಸ್ಕಸ್ ಮಾಡಿದಾಗ, ಅಂದ್ರೆ ಆಕ್ಚುಲಿ ಒಬ್ರು ಪ್ಯೂರ್ ಡಿವೋಟಿ ಅನ್ನೋದು ಏನು ಅನ್ನೋದು ಒಂದು ರೀತಿ ಬೆಚ್ಚಿ ಬೀಳಿಸುವಂತ ಒಂದು ವಿಷಯಗಳು ಆಕ್ಚುಲಿ. ಅದು ತುಂಬಾ ಡೀಪ್ ಆಕ್ಚುಲಿ. ನಮ್ಗೆ ಅದು ಅರ್ಥನೇ ಆಗಲ್ಲ ಆಕ್ಚುಲಿ. ನಮ್ಗೆ ಏನೋ ಒಂದ್ ರೀತಿ ನಾವೇನೋ ಒಂದು ಕನ್ಸೆಪ್ಷನ್ ಇಟ್ಕೊಂಡಿರ್ತೀವಿ ಪ್ಯೂರ್ ಡಿವೋಟಿಸ್ ಅಂದ್ರೆ ಅನ್ನೋದು. ಬಟ್ ಆಕ್ಚುಲಿ ಕೆಲವೆಲ್ಲ ಇಟ್ಸ್ ವೆರಿ ಹ್ಯೂಮನ್ ಆಕ್ಚುಲಿ. ತುಂಬಾ ಒಂದ್ ರೀತಿ ಫೀಲಿಂಗ್ಸ್, ದೇವ್ರ ಜೊತೆ ಅವ್ರಿಗಿರೋಂಥ ಒಂದು ಒಡನಾಟ, ಸಂಬಂಧ, ಅದೆಲ್ಲ ಇದೆಯಲ್ಲ, ಅದು ತುಂಬಾ ಒಂದು ರೀತಿ ಆಳವಾದ ವಿಷಯ. ಇಟ್ಸ್ ವೆರಿ ಡಿಫಿಕಲ್ಟ್ ಆಕ್ಚುಲಿ ಅದನ್ನ ಡಿಸ್ಕ್ರೈಬ್ ಮಾಡೋದು. ಇದು ಜಸ್ಟ್ ಅನುಭವಿಸ್ಬೋದಷ್ಟೇ ಅವುಗಳ ಒಂದು ಇದರಲ್ಲಿ. ಆಮೇಲೆ ಕೆಲವು ಸತಿ ಎಲ್ಲ ನಾನು ಒಂದು ರೀತಿ ನಮ್ಮ ಇಸ್ಕಾನ್ ಸಂಸ್ಥೆಯಲ್ಲಿ ಸುಮಾರು ವರ್ಷ ಇದ್ದಾದ್ಮೇಲೆ ಸ್ವಲ್ಪ ಕೆಲವು ಚಾಲೆಂಜಸ್ ಎಲ್ಲ ಬರೋಕ್ ಶುರುವಾಗುತ್ತೆ. ಯಾಕಂದ್ರೆ ಶುರುನಲ್ಲಿ ತುಂಬಾ ಚೆನ್ನಾಗಿರುತ್ತೆ, ಅದಾದ್ಮೇಲೆ ಚಾಲೆಂಜಸ್ ಎಲ್ಲ ಬರೋಕ್ ಶುರುವಾಗುತ್ತೆ. ಅದೆಲ್ಲ ನಾನು ಮಹಾರಾಜ್ ಜೊತೆ ಶೇರ್ ಮಾಡ್ಕೊಳ್ವಾಗ ಅವ್ರು ಗೇಲಿ ಮಾಡೋರು, ಓಕೆ ಇದು ನಿಂದು ಫೇಸ್ 2 ಆಫ್ ಕೃಷ್ಣ ಕಾನ್ಶಿಯಸ್ನೆಸ್ ಅಂತ. ಅಂದ್ರೆ ಫೇಸ್ 1 ಹನಿಮೂನ್ ಪೀರಿಯಡ್ ಎಲ್ಲ ಆಗೋಯ್ತು, ನೌ ಇಟ್ ಇಸ್ ಫೇಸ್ 2. ಮಹಾರಾಜ್ ರಿಲೇಶನ್ಶಿಪ್ ವಿತ್ ಪ್ರಭುಪಾದ್, ಅಬ್ಬಾ, ನಾನು ಇದುವರೆಗೂ ಸುಮಾರು ಜನ ನೋಡಿದ್ದೀನಿ, ಕೇಳಿದ್ದೀನಿ. ಬಟ್ ಡೀಪ್ ಲವ್ ಫಾರ್ ಪ್ರಭುಪಾದ್, ಡೀಪ್ ಲವ್, ಎಕ್ಸ್ಟ್ರಾರ್ಡಿನರ್ಲಿ ಡೀಪ್ ಲವ್. ಇನ್ನೂ ಒಂದು ಅವ್ರು ಹೇಳೋರು ಯಾವಾಗಲೂ ಆಕ್ಚುಲಿ, ಪ್ರಭುಪಾದ್ ಬುಕ್ಸ್ ಓದೋದು. ಆಮೇಲೆ ಎಸ್ಪೆಷಲಿ ಪ್ರಭುಪಾದ್ ಕೆಲವು ಆರ್ಟಿಕಲ್ಸ್ ಅಬೌಟ್ ಸೈನ್ಸ್, ಅದೆಲ್ಲ ಬ್ಯಾಕ್ ಟು ಗಾಡ್ ಹೆಡ್ ಮ್ಯಾಗಝೈನ್, ಅದ್ರಲ್ಲಿ ಬಂದಿರತಕ್ಕಂಥ ಆರ್ಟಿಕಲ್, ಅದ್ರ ಬಗ್ಗೆ ಎಲ್ಲ ಓದಿ ಹೇಳೋರು. ನೀವು ಆಕ್ಚುಲಿ ನಿಮಗೆ ಮಹಾರಾಜ್ ಯಾವ ರೀತಿ ಬುಕ್ಸ್ ಎಲ್ಲ ಡಿಸೈನ್ ಮಾಡ್ತಾರೆ ಅಂತ ನೋಡ್ಬೇಕು ಅಂದ್ರೆ, ನೀವು ಮಲಯಾಳಂ ಬ್ಯಾಕ್ ಟು ಗಾಡ್ ಹೆಡ್, ಮಲಯಾಳಂ BBT ನೋಡಿದ್ರೆ ಗೊತ್ತಾಗುತ್ತೆ. ತಮಿಳ್ ಕಡಿಮೆ, ಬಟ್ ಮಲಯಾಳಂ BBT ಇದೆಯಲ್ಲ, ಅದು ಅದರಲ್ಲಿ ಬುಕ್ಸ್ಗಳ ಕ್ವಾಲಿಟಿ ಎಲ್ಲ ನೋಡಿದ್ರೆ, ಅದು ಕವರ್ ಪೇಜ್, ಫಾಂಟ್, ಡಿಸೈನ್, ಅದರದ್ದು ಪೇಪರ್ ಕ್ವಾಲಿಟಿ, ಆ ಪ್ರೆಸೆಂಟೇಶನ್, ಅದೆಲ್ಲ ನೋಡಿದ್ರೆ ಆಕ್ಚುಲಿ ಮಲಯಾಳಂ ಬುಕ್ಸ್ ತುಂಬಾ ಚೆನ್ನಾಗಿ ಕಾಣುತ್ತೆ. ಒಂದು ನಿಮಿಷ, ಜಸ್ಟ್ ಒಂದು ನಿಮಿಷ. ಸೊ ಮಹಾರಾಜ್ ಬಂದು ಬ್ಯಾಕ್ ಟು ಗಾಡ್ ಹೆಡ್, ಸಾರಿ BBT ಮಲಯಾಳಂ ಬುಕ್ಸ್ ಎಲ್ಲ ನಾವು ನೋಡಿದ್ರೆ ಆಕ್ಚುಲಿ ಸೋ ಬ್ಯೂಟಿಫುಲ್, ಎಲಿಗೆಂಟ್ ಕಾಣುತ್ತದೆ ಆಕ್ಚುಲಿ. ನನಗೆ ಕೆಲವು ಸತಿ ಅನ್ಸೋದು, ಇದು ಆಕ್ಚುಲಿ ನಾರ್ಮಲ್ BBTಗಿನ ಅಥವಾ ಕನ್ನಡ BBTಗಿನ ಯಾಕಪ್ಪ ಎಷ್ಟು ಚೆನ್ನಾಗಿದೆ ಅಂದ್ರೆ, ಫುಲ್ ಆ ಟೈಪ್ ಸೆಟ್ಟಿಂಗು, ಫಾಂಟು, ಅದೆಲ್ಲ ಮಹಾರಾಜ್ ಗೈಡ್ಲೈನ್ಸ್ ಅದ್ರಲ್ಲಿ ಆಗ್ತಿರ್ತಕ್ಕಂಥದ್ದು. ಆಮೇಲೆ ಮಹಾರಾಜ್ ತುಂಬಾ ಅರಿಸ್ಟೋಕ್ರಾಟಿಕ್ಕು ಕೂಡ. ಸೊ ಒಂದ್ಸತಿ ಏನಾಯ್ತು, ಸುಮ್ಮನೆ ಹಿಂಗೆ ನಮ್ಮ ಮನೆಗೆ ಬಂದಿದ್ರು, ಹಿಂಗೆ ಪ್ರೋಗ್ರಾಮ್ ಅಲ್ಲಿ ಹಿಂಗೆ ಮಾತಾಡ್ತಾ ಮಹಾರಾಜ್ ಕೈಯಲ್ಲಿ ಒಂದು ಚಿನ್ನದ ಉಂಗುರ ಹಾಕೊಂಡಿದ್ರು. ನಾನು ಸುಮ್ಮನೆ ಗೇಲಿ ಮಾಡಿದೆ, ಮಹಾರಾಜ್ ಸನ್ಯಾಸಿಗಳಿಗೆಲ್ಲ ಯಾಕೆ ಚಿನ್ನದ ಉಂಗುರ ಸಮಥಿಂಗ್ ಅಂತ ಸುಮ್ಮನೆ ಅಂದೆ. ಸೊ ಮಹಾರಾಜ್ ಸೆಡ್, ಡಿವೋಟಿ ಶುಡ್ ವೇರ್ ಡೈಮಂಡ್ಸ್, ನಾಟ್ ಜಸ್ಟ್ ಗೋಲ್ಡ್ ಅಂತ. ಆಮೇಲೆ ಕೆಲವು ತುಂಬಾ ಒಂದು ರೀತಿ ಸಮ್ಟೈಮ್ಸ್ ತುಂಬಾ ಡಿಸ್ಟರ್ಬ್ ಆಗಿದ್ದೆ ಕೆಲವು ಸನ್ನಿವೇಶಗಳಲ್ಲೆಲ್ಲ. ಸೊ ಆ ಟೈಮಲ್ಲಿ ಒನ್ ಟೈಮ್ ಮಹಾರಾಜ್ ಜಸ್ಟ್ ಪುಟ್ ಹಿಸ್ ಆರ್ಮ್ಸ್ ಅರೌಂಡ್ ಮೀ
ಅಂಡ್ ಒಂದು ರೀತಿ ಆಶ್ವಾಸನೆ ಕೊಟ್ಟರು, ಡೋಂಟ್ ವರಿ, ಐ ಆಮ್ ದೇರ್ ಅಂತ. ಸೊ ಅದೆಲ್ಲ ನೆನೆಸ್ಕೊಂಡ್ರೆ ಇವಾಗ ಅನ್ಸುತ್ತೆ. ಆಮೇಲೆ ಮೆನಿ ಟೈಮ್ಸ್ ಅವ್ರು ವಿ ಹ್ಯಾವ್ ಟೇಕನ್ ಹಿಮ್ ಫಾರ್ ಗ್ರಾಂಟೆಡ್ ಆಲ್ಸೋ. ಗ್ರಾಂಟೆಡ್ ಅಂದ್ರೆ ಶುರುನಲ್ಲಿ ನಾವು ಪ್ರೋಗ್ರಾಮ್ಸ್ ಎಲ್ಲ ಮಾಡ್ಬೇಕಾದ್ರೆ ಅವ್ರಿಗೆ ನಾನು ಟ್ರೈನ್ ಬುಕ್ ಮಾಡಿದ್ದೆ. ಸೊ ಆಮೇಲೆ ಒಂದ್ಸತಿ ನಾನು ಕರೆದು ಹೇಳಿದ್ರೆ ಆಕ್ಚುಲಿ ಆದ್ರೆ ಫ್ಲೈಟ್ ಬುಕ್ ಮಾಡು ಅಥವಾ ಫಸ್ಟ್ ಕ್ಲಾಸ್ ಅಥವಾ ಯುನೋ ಇದು, ಯಾಕಂದ್ರೆ ಐ ಕೆನಾಟ್ ಯುನೋ ಈ ಸ್ಲೀಪರ್ ಕೋಚ್ಲೆಲ್ಲ ಕಷ್ಟ ಆಗುತ್ತೆ ಅಂತ. ಸೊ ಅದು ಆಮೇಲೆ ನನ್ನ ಫ್ರೆಂಡ್ ಸರ್ಕಲ್ ನಲ್ಲಿ ಸುಮಾರು ಜನರಲ್ಲೆಲ್ಲ ನಾನು ಮಹಾರಾಜ್ನ ಇಂಟ್ರೊಡ್ಯೂಸ್ ಮಾಡಿದ್ದೀನಿ. ಯಾರ್ಯಾರು ಮಹಾರಾಜ್ ನೋಡ್ತಾರೋ ಅವರೆಲ್ಲ ಒಂದು ರೀತಿ ತುಂಬಾ ಇಂಟೆಲೆಕ್ಚುಯಲ್, ತುಂಬಾ ಇಂಟೆಲಿಜೆಂಟ್ ಆಗಿ ಕಾಣ್ತಾರೆ ಇವ್ರು ಮಹಾರಾಜ್ ಅಂತ. ಸೊ ಅದೆಲ್ಲನೂ ಇದೆ. ನಾನು ಮದ್ವೆ ಆದಾಗ ಕೂಡ ನನ್ನ ಮದ್ವೆಗೋಸ್ಕರ ತುಂಬಾ ದೂರ ಇತ್ತು, ಚಿತ್ರದುರ್ಗ, ಅದರಲ್ಲಿ ಬಂದಿದ್ರು ಮಹಾರಾಜು. ಆಮೇಲೆ ಪ್ರಭುಪಾದ್ ಲೀಲೆಗಳನ್ನ ಮಹಾರಾಜ್ ತುಂಬಾ ಚೆನ್ನಾಗಿ ವರ್ಣನೆ ಮಾಡ್ತಾರೆ. ಹೀಸ್ ಬಿಟ್ ಆನಿಮೇಟೆಡ್ ಆಲ್ಸೋ, ಕೆಲವು ಸತಿ ತುಂಬಾ ಅಂತಾರೆ, ಸ್ವಲ್ಪ ಆನಿಮೇಟೆಡ್ ಆಗು ಮಾತಾಡ್ತಾರೆ. ಆಕ್ಚುಲಿ ಒಂದು ಇಂಟ್ರೆಸ್ಟಿಂಗ್ ಪಾಯಿಂಟ್, ನಾನು ಕೆಲವೆಲ್ಲ ಐಡಿಯಾಸ್ ಕೃಷ್ಣ ಕಾನ್ಶಿಯಸ್ನೆಸ್ ಅಲ್ಲಿ ಕಲ್ತಿದ್ದು ಮಹಾರಾಜಿಂದ ಅಂದ್ರೆ, ಈ ಡಿವೋಟಿ ಕೇರ್ ಅನ್ನೋದು ಒಂದು ಆ ಟೈಮಲ್ಲೆಲ್ಲ ಒಂದು 10-15 ಇಯರ್ಸ್ ಮುಂಚೆ ಸ್ವಲ್ಪ ಈ ಡಿವೋಟಿ ಕೇರ್ದೆಲ್ಲ ಸ್ವಲ್ಪ ಜಾಸ್ತಿ ಆಗಿತ್ತು. ತುಂಬಾ ಒಂದು ರೀತಿ ಆ ಯಾವುದು ಯಾವ ರೀತಿ ಮಾಡ್ಬೇಕು ಅದು ಇದು ಎಲ್ಲ ಅಂತ. ಸೊ ನನಗೆ ಮಹಾರಾಜ್ ಒಂದು ಮಾತು ಹೇಳಿದ್ರು, ಡಿವೋಟಿ ಕೇರ್ ಡಸಂಟ್ ಮೀನ್ ದಟ್ ವಿ ಡೂ ಬೇಬಿ ಸಿಟ್ಟಿಂಗ್ ಫಾರ್ ಡಿವೋಟೀಸ್ ಅಂತ. ಡಿವೋಟಿ ಕೇರ್ ಬಂದು ಬೇಬಿ ಸಿಟ್ಟಿಂಗ್ ಅಲ್ಲ ಡಿವೋಟೀಸ್ಗಳಿಗೆ. ಕೆಲವು ಯಾಕಂದ್ರೆ ಕೆಲವು ಸತಿ ಡಿವೋಟೀಸ್ ಸಿಕ್ಕಾಬಿಟ್ಟೆ ಎಮೋಷನಲ್ ಆಗ್ಬಿಡ್ತಾರೆ. ಸೊ ಇವಾಗ ಸ್ವಲ್ಪ ರೋಬಸ್ಟ್ ಆಗಿರ್ಬೇಕು ಅಂತ. ಸೊ ಅದು ಮಹಾರಾಜ್ ಅದೊಂದು ಐಡಿಯಾ ನನಗೆ ಯಾವಾಗಲೂ ಮೈಂಡಲ್ಲಿ ಇತ್ತು. ಯಾಕಂದ್ರೆ ಸುಮಾರು ಜನ ಮಹಾರಾಜ್ ಬಗ್ಗೆ ಹೇಳೋದು ಇದೆ, ಸಮಟೈಮ್ಸ್ ಅವ್ರು ಸ್ವಲ್ಪ ಎಮೋಷನ್ಸ್ಗೆ ರೆಸ್ಪಾಂಡ್ ಮಾಡಲ್ಲ ಹಾಗೀಗೆ ಅಂತ. ಬಟ್ ಆ ರೀತಿ ಅಲ್ಲ, ಮಹಾರಾಜ್ ಹೇಳೋದು ಏನಪ್ಪಾ ಅಂತಂದ್ರೆ, ಸಿಕ್ಕಾಬಿಟ್ಟೆ ಎಮೋಷನಲ್ ಮಸಾಜು ಕೂಡ ಮಾಡಬಾರ್ದು ಡಿವೋಟಿಸ್ಗಳಿಗೆ, ಡಿವೋಟಿಸ್ ಎಕ್ಸ್ಪೆಕ್ಟು ಮಾಡಬಾರ್ದು. ಅಂದ್ರೆ ತುಂಬಾ ಒಂದು ರೀತಿ ಇದು ಹಿಂಗಾಯ್ತಾ ಇದು ಆ ರೀತಿಯಲ್ಲ. ಕೆಲವು ಸತಿ ಡಿವೋಟಿಸ್ ಮಸ್ಟ್ ಟೇಕ್ ರೆಸ್ಪಾನ್ಸಿಬಿಲಿಟಿ ಅಂಡ್ ಬಿ ಟಫ್. ಆಮೇಲೆ ಅದೊಂದು ಆರ್ಗನೈಸೇಷನಲ್ ಪಾಯಿಂಟ್ ನನ್ಗೆ ತುಂಬಾ ಇಷ್ಟ ಆಯ್ತು. ಸೊ ಅದಾದ್ಮೇಲೆ ಆ ಮಹಾರಾಜ್ ಅದೆಲ್ಲ ಹೇಳಾದ್ಮೇಲೆ ಡಿವೋಟಿ ಕೇರ್ ಬಗ್ಗೆ ನಂದೊಂದು ಐಡಿಯಾಸ್ ಸ್ವಲ್ಪ ಚೇಂಜ್ ಆಯ್ತು. ಸೊ ಡಿವೋಟಿ ಕೇರ್ ಅಂದ್ರೆ ಇಟ್ ಇಸ್ ನಾಟ್ ಬೇಬಿ ಸಿಟ್ಟಿಂಗ್, ಇಟ್ ಇಸ್ ನಾಟ್ ಜಸ್ಟ್ ಡೂಯಿಂಗ್ ಸಮ್ ಎಮೋಷನಲ್ ಮಸಾಜ್ ಎಲ್ಲ. ಅದೆಲ್ಲ ಎಮೋಷನ್ಸ್ ತೋರಿಸ್ಬೇಕು, ಬಟ್ ಇಟ್ ಮಸ್ಟ್ ಆಲ್ಸೋ ಬಿ ರೆಸ್ಪಾನ್ಸಿಬಲ್. ಆ ದ ಡಿವೋಟಿ ಹೂ ಇಸ್ ಫೇಸಿಂಗ್ ಚಾಲೆಂಜ್, ಅವರು ಸೆಲ್ಫ್ ರೆಸ್ಪಾನ್ಸಿಬಲ್ ಆಗಿ ಒಂದು ರೀತಿ ದೇ ಮಸ್ಟ್ ಸ್ಟಾರ್ಟ್ ಡೆವಲಪಿಂಗ್ ಸಮ್ ಟಫ್ ಸ್ಕಿನ್ ಟುವರ್ಡ್ಸ್ ಲೈಫ್ ಚಾಲೆಂಜಸ್. ಸೊ ಅದು. ಆಮೇಲೆ ಮಹಾರಾಜದ ಇಂಗ್ಲಿಷ್ ಆಸಮ್. ಆಕ್ಚುಲಿ ಅವ್ರದ್ದು ನೀವು ನೋಡಿದ್ರೆ, ಆಕ್ಚುಲಿ ಮಹಾರಾಜ್ಗೆ ಒಂದು ಈ ಜೀಸಸ್ ಕ್ರೈಸ್ಟ್ ಕ್ರೂಸಿಫಿಕ್ಷನ್ ಎಪಿಸೋಡ್ಸ್ ಅದೆಲ್ಲ ತುಂಬಾ ಇಷ್ಟ ಮಹಾರಾಜ್ಗೆ. ಆಕ್ಚುಲಿ ಇದು ಕೋಟ್ ಮಾಡ್ತಾರೆ, ಈ ಕೋಟ್ಸ್ ಆಕ್ಚುಲಿ ಸಮ್ ಆಫ್ ದ ಪ್ಯಾಸೇಜಸ್, ಎಸ್ಪೆಷಲಿ ಪಾಂಟಿಯಸ್ ಪೈಲೇಟ್ ಅನ್ಸುತ್ತೆ, ಅವನ್ನ ಹಿ ವಿಪ್ಡ್ ಜೀಸಸ್ ಕ್ರೈಸ್ಟ್ ವಿಪ್ ಮಾಡಿರೋದೆ. ಸೊ ಅದ್ರದ್ದೆಲ್ಲ ಕೋಟ್ಸ್ ಎಲ್ಲ ಕೆಲವು ಸತಿ ಹೇಳ್ತಾರೆ. ಆಮೇಲೆ ಜೀಸಸ್ ಕ್ರೈಸ್ಟ್ ಹಿಸ್ಟ್ರಿ ಬಗ್ಗೆ ಎಲ್ಲ ಮಹಾರಾಜಿಗೆ ತುಂಬಾ ಒಳ್ಳೆ ಇದಿದೆ. ಶೇಕ್ಸ್ಪಿಯರ್, ನೀವು ಆಕ್ಚುಲಿ ಒಂದು ಇದಿದೆ, ಮ್ಯಾಕ್ಬೆತ್ ಅಂತ ಶೇಕ್ಸ್ಪಿಯರ್ ಬರ್ದಿರೋದು ಒಂದು ನಾವೆಲ್ ಅಲ್ಲಿ, ಔಟ್ ಬ್ರೀಫ್ ಕ್ಯಾಂಡಲ್, ಲೈಫ್ ಇಸ್ ಬಟ್ ಎ ಸ್ಮಾಲ್ ಶ್ಯಾಡೋ ಅಂತ ಒಂದು 4-5 ಲೈನ್ಸ್ ಶೇಕ್ಸ್ಪಿಯರ್ ಬರೀತಾನೆ. ಅದರಲ್ಲಿ ಆಕ್ಚುಲಿ ಇಟ್ಸ್ ಅ ಗ್ರೇಟ್ ಫಿಲಾಸಫಿಕಲ್ ಲೈನ್ಸ್ ಅದು. ಅದು ಮಹಾರಾಜ್ ಅವ್ರ ರೆಸ್ಯೂಮ್ ಅಲ್ಲಿ ಫಾರ್ ಸಮ್ ಟೈಮ್ ಅವ್ರ ರೆಸ್ಯೂಮ್ ಅಲ್ಲಿ ಅದಿತ್ತು. ಎಕ್ಸ್ಕ್ಯೂಸ್ ಮಿ. ಸೊ ಅದನ್ನ ಕೇಳಿದಾಗ ಮಹಾರಾಜ್ ಹೇಳಿದ್ರು, ಶೇಕ್ಸ್ಪಿಯರ್ ಹಿ ಹ್ಯಾಸ್ ರಿಟನ್ ನೈಸ್ ಅಂತ. ಆಮೇಲೆ ಕೆಲವು ಸತಿ ವೆನ್ ಅವ್ರ ಒಳ್ಳೊಳ್ಳೆ ಮೂಡಲ್ಲಿ ಇದ್ದಾಗ ಸಮಟೈಮ್ಸ್ ಈ ಓಲ್ಡ್ ಇಂಗ್ಲಿಷ್ ಅಲ್ಲಿ ಮಾತಾಡ್ತಾರೆ, ಈ ದೌ ಅಂತೆಲ್ಲ ನಾವು ಮಾತಾಡ್ತೀವಲ್ಲ, ದೌ ಆರ್ಟ್ ಅದು ಆ ರೀತಿ. ಸೊ ಅದು ಶೇಕ್ಸ್ಪಿಯರ್ದು. ಅದಾದ್ಮೇಲೆ ಗ್ಯಾಜೆಟ್ಸ್, ಮಹಾರಾಜ್ ಬಂದು ಆಕ್ಚುಲಿ ನೀವು ನೋಡಿರ್ಬೋದು, ಈಸ್ ವೆರಿ ಟೆಕ್ ಸಾವಿ.
ಆಪಲ್ ವೆನ್ ಇಟ್ ಕೇಮ್, ಯಾವಾಗಲ ಆಪಲ್ ಎನಿ ನ್ಯೂ ಪ್ರಾಡಕ್ಟ್ ಕಮ್ಸ್ ಹಿ ವಿಲ್ ಬಿ ಹ್ಯಾವಿಂಗ್ ದಟ್. ಸೊ ತುಂಬಾ ಒಂದು ರೀತಿ ಎಕ್ಸ್ಟ್ರಾರ್ಡಿನರಿ ಥಿಂಕಿಂಗ್, ಆಮೇಲೆ ವೆರಿ ಫಾರ್ವರ್ಡ್ ಥಿಂಕಿಂಗ್. ನನಗೆ ಫಸ್ಟ್ ಟೈಮ್ ಯಾವುದೋ ಒಂದು US ಟ್ರಿಪ್ ಅಲ್ಲಿ ಏನೋ ಹೋಗ್ಬಂದಿದ್ರು. ಸೊ ಇದು ಏರ್ ಫ್ರೈಯಿಂಗ್ ಸಮೋಸ, ಅವಾಗ ಇನ್ನೂ ಇಂಡಿಯಾಗೆ ಬಂದಿರಲಿಲ್ಲ. ಸೊ ಸೋ ಮೆನಿ ಇಯರ್ಸ್ ಬ್ಯಾಕ್ ಅವ್ರು ಹೇಳಿದ್ದು. ಆಮೇಲೆ ಬುಕ್ಸ್ ಬರಿಬೇಕು ಅಂತ ಮಹಾರಾಜಿಗೆ ಥಾಟ್ಸ್ ಇದೆ, ಆಸೆ ಇದೆ. ಸೊ ಕೆಲವು ಸತಿ ಮಹಾರಾಜ್ ಅದನ್ನು ವ್ಯಕ್ತಪಡಿಸ್ತಿರ್ತಾರೆ ಆಗಾಗ್ಗೆ. ಸೊ ನಾನು ರೀಸೆಂಟ್ ಆಗಿ ಮಹಾರಾಜ್ ಮೀಟ್ ಮಾಡಿದ್ದು ಗುರುವಾಯೂರಲ್ಲಿ. ಗುರುವಾಯೂರಲ್ಲಿ ಇದು ಗುರುವಾಯೂರಪ್ಪನ್ ಇಸ್ ಮಹಾರಾಜ್ ಫೇವ್ರೆಟ್ ಡಿಟಿ. ಸೊ ಗುರುವಾಯೂರ್ ತುಂಬಾ ಇಷ್ಟಪಡ್ತಾರೆ. ಆಮೇಲೆ ಲೇಟ್ ನೈಟ್ ಒಂದು ಎಲಿಫೆಂಟ್ ಪ್ರೊಸೆಷನ್ ಆಗುತ್ತೆ, ಅದಕ್ಕೆ ಸಿವೇಲಿ ಅಂತಾರೆ. ಸೊ ಆ ಸಿವಿಲಿಗೆ ಸೈಲೆಂಟ್ ಆಗಿ ಹೋಗ್ಬಿಡ್ತಾರೆ ಮಹಾರಾಜ. ಸೊ ಕೆಲವು ಸತಿ ನಮ್ಮನ್ನು ಕರ್ಕೊಂಡು ಹೋಗಿದ್ರು. ಸೊ ಅವ್ರದ್ದು ಕೆಲವು ಫೇವ್ರೆಟ್ ಸ್ಪಾಟ್ಸ್ ಎಲ್ಲ ಇದೆ ಆ ಟೆಂಪಲ್, ಆ ಪ್ರಾಕಾರದಲ್ಲಿ, ಅಲ್ಲೆಲ್ಲ ನಿಂತ್ಕೊಂಡು ಅವರು ಇದು. ಆಮೇಲೆ ಹಿ ನೋಸ್ ಹೌ ಟು ವರ್ಕ್ ಅರೌಂಡ್ ಎಂಟ್ರಿ. ಸೊ ಗುರುವಾಯೂರಲ್ಲೆಲ್ಲ ಒಳ್ಳೆ ಗೆಸ್ಟ್ ಹೌಸ್ ಅದು. ಸೊ ಈ ಸತಿ ಲಾಸ್ಟ್ ಟೈಮ್ ಹೋದಾಗ ಮಹಾರಾಜ್ ಅದನ್ನೆಲ್ಲ ಶೇರ್ ಮಾಡ್ಕೊಳ್ತಿದ್ರು, ವಾಟ್ ವೇರ್ ಆಲ್ ದ ಚಾಲೆಂಜಸ್ ಇದು. ಆಮೇಲೆ ಅವರು ಒಂದು ಐಡಿಯಾ ಹೇಳಿದ್ರು ಆಕ್ಚುಲಿ ಈ ಸತಿ ಡಿಸ್ಕಸ್ ಮಾಡ್ಬೇಕಾದ್ರೆ. ಅದರಲ್ಲಿ ಬಂದು ಇಸ್ಕಾನ್ ಅದರಲ್ಲಿ ಎರಡಿದೆ, ಒಂದು ಹಾರ್ಡ್ ಇನ್ಸ್ಟಿಟ್ಯೂಷನ್, ಒಂದು ಸಾಫ್ಟ್ ಇನ್ಸ್ಟಿಟ್ಯೂಷನ್. ಹಾರ್ಡ್ ಇನ್ಸ್ಟಿಟ್ಯೂಷನ್ ಅಂದ್ರೆ ಏನಪ್ಪಾ ಅಂದ್ರೆ ಅದು ಬಂದು ಆಕ್ಚುಲಿ ಇಟ್ ಇಸ್ ಹಾರ್ಡ್ ಕೋರ್ ಸರ್ವಿಸ್. ಒಂದು ನಿಮಿಷ. ದ್ರಾಕ್ಷಾಯಿಣಿ ಮಾತಾಜಿ ಮ್ಯೂಟ್ ಮಾಡ್ಕೊಳ್ಳಿ ಮಾತಾಜಿ. ಹರೇ ಕೃಷ್ಣ, ಕೇಳುತ್ತಾ? ಹಾ ಪ್ರಭುಜಿ ಕೇಳ್ತಾ ಇದೆ. ಹಾ, ಸೊ ಇಸ್ಕಾನ್ ಅಲ್ಲಿ ಎರಡಿದೆ, ಒಂದು ಹಾರ್ಡ್ ಇನ್ಸ್ಟಿಟ್ಯೂಷನ್, ಒಂದು ಸಾಫ್ಟ್ ಇನ್ಸ್ಟಿಟ್ಯೂಷನ್ ಅಂತ. ಹಾರ್ಡ್ ಇನ್ಸ್ಟಿಟ್ಯೂಷನ್ ಬಂದು ಇಟ್ ಇನ್ವಾಲ್ವ್ ಸಮ್ ಹಾರ್ಡ್ ಕೋರ್ ಸರ್ವಿಸಸ್ ಫಾರ್ ಪ್ರಭುಪಾದ್. ಯಾವ್ದಪ್ಪ ಅಂದ್ರೆ ಆಚೆ ಹೋಗಿ ಬುಕ್ ಡಿಸ್ಟ್ರಿಬ್ಯೂಷನ್ ಮಾಡೋದು, ಪ್ರೀಚ್ ಮಾಡೋದು, ಭಕ್ತರನ್ನ ಯಾತ್ರೆಗಳಿಗೆ ಕರ್ಕೊಂಡು ಹೋಗೋದು, ಇದೆಲ್ಲ ಆಕ್ಚುಲಿ ಒಂದು ಟಫ್ ಸರ್ವಿಸಸ್. ಆಕ್ಚುಲಿ ಅದು ದೊಡ್ಡ ದೊಡ್ಡ ಫಂಕ್ಷನ್ಸ್ ಆರ್ಗನೈಸ್ ಮಾಡೋದು, ಬುಕ್ ಡಿಸ್ಟ್ರಿಬ್ಯೂಷನ್ ಮಾಡಿದಾಗ ಅವ್ರಗಳ ಕಾಂಟ್ಯಾಕ್ಟ್ ತಗೊಂಡು ಕಲ್ಟಿವೇಟ್ ಮಾಡೋದು. ಸೊ ಆ ರೀತಿ ಹಾರ್ಡ್ ಸರ್ವಿಸಸ್ ಇದೆ. ಇದು ಬಂದು ಆಕ್ಚುಲಿ ಕಂಫರ್ಟ್ ಝೋನ್ ಅಲ್ಲಿ ಇದ್ಕೊಂಡು ಮಾಡೋಕ್ಕಾಗಲ್ಲ ಇದು, ಈ ರೀತಿ ಸರ್ವಿಸಸ್ ಎಲ್ಲ. ಸೊ ಇದು ನಿಜವಾಗ್ಲೂ ಆಚೆ ಹೋಗ್ಬಿಟ್ಟು ಬೆವರು ಸುರಿಸಿ ಮಾಡುವಂತ ಕಷ್ಟವಾದ ಕೆಲಸಗಳಿವು. ಬಟ್ ಕೆಲವು ಸಾಫ್ಟ್ ಇನ್ಸ್ಟಿಟ್ಯೂಷನ್ ಇದೆ. ಸಾಫ್ಟ್ ಇನ್ಸ್ಟಿಟ್ಯೂಷನ್ ಏನಪ್ಪಾ ಅಂತಂದ್ರೆ ಲವಿಂಗ್ ರಿಲೇಶನ್ಶಿಪ್, ಒಬ್ರಿಗೊಬ್ರು ಹೆಲ್ಪ್ ಮಾಡೋದು, ಆಮೇಲೆ ಮೂಮೆಂಟ್ ಬಿಟ್ಟು ಯಾರಾದ್ರೂ ಆಚೆ ಹೋಗಿದ್ರೆ ಅವ್ರ ಬಗ್ಗೆ ಕೀಪಿಂಗ್ ಎನ್ ಓಪನ್ ಮೈಂಡೆಡ್ ಅಂಡ್ ಓಪನ್ ಆರ್ಮ್ಸ್. ಸೊ ಈ ರೀತಿ ಪ್ರೀತಿ, ವಿಶ್ವಾಸ, ಬಾಂಧವ್ಯ, ಒಲವು, ಇದೆಲ್ಲ ಒಂದು ರೀತಿ ಸಾಫ್ಟ್ ಇನ್ಸ್ಟಿಟ್ಯೂಷನ್ಸ್. ಮಹಾರಾಜ್ ಹೇಳೋದು ಏನಪ್ಪಾ ಅಂದ್ರೆ ಈ ಸಾಫ್ಟ್ ಇನ್ಸ್ಟಿಟ್ಯೂಷನ್ ಅಲ್ಲೇ ಇದ್ಬಿಡ್ಬಾರ್ದು, ಯಾಕಂದ್ರೆ ಅದೊಂಥರ ತುಂಬಾ ಚೆನ್ನಾಗಿರುತ್ತೆ, ಅದೊಂದು ರೀತಿ ಇಂಟಾಕ್ಸಿಕೇಟಿಂಗ್ ಕೂಡ. ಸೊ ಬರೀ ಸಾಫ್ಟ್ ಅಲ್ಲೇ ಇರಬಾರ್ದು, ಹಾರ್ಡ್ ಇನ್ಸ್ಟಿಟ್ಯೂಷನ್ ಇದೆಯಲ್ಲ, ಹಾರ್ಡ್ ಸರ್ವಿಸಸ್ ಕೂಡ
ಅದನ್ನು ಮಾಡ್ತಿರ್ಬೇಕು ಅನ್ನೋದು ಮೊನ್ನೆ ಜಸ್ಟ್ ಈ ರೀತಿ ಡಿಸ್ಕಸ್ ಮಾಡ್ತಾ ಮಹಾರಾಜ್ ಅದೊಂದು ಪಾಯಿಂಟ್ ಹೇಳಿದ್ರು. ಆಮೇಲೆ ಆ, ಮಹಾರಾಜ್ ಆಕ್ಚುಲಿ ಬಂದು ಹಿ ಬಿಲಾಂಗ್ಸ್ ಟು ಫ್ಯಾಮಿಲಿ ಆಫ್ 6 ಚಿಲ್ಡ್ರನ್. ಐ ಥಿಂಕ್ 4 ಸಿಸ್ಟರ್ಸ್, 2 ಬ್ರದರ್ಸ್. ಸೊ ತುಂಬಾ ದೊಡ್ಡ ಕುಟುಂಬ. ಅವ್ರ ಸಿಸ್ಟರ್ ಮನೆ ಇಲ್ಲೇ ಇಂದಿರಾನಗರಲ್ಲಿದೆ, ಬ್ರದರ್ ಮನೆ. ಸೊ ಅವ್ರ ಸಿಸ್ಟರ್ ಮನೆ ಅಲ್ಲಿ ಹೆಬ್ಬಾಳ. ಅಲ್ಲಿ ಅವಾಗ ಕೆಲವು ಸತಿ ಹೋಗಿದ್ದೆ ನಾನು ಕೂಡ ಅವ್ರ ಜೊತೆ. ತುಂಬಾ ಒಂದ್ ರೀತಿ ಕಾರ್ಡಿಯಲ್ ರಿಲೇಶನ್ಶಿಪ್. ಸೊ ಮಹಾರಾಜ್ ಆ, ಆ, ಅವ್ರ ಜೊತೆ ಎಲ್ಲ ದೇ ಆರ್ ಆಲ್ ವೆರಿ ಪ್ರೌಡ್. ಆಮೇಲೆ ಅವ್ರ ನೆಂಟರಲ್ಲಿ ಕೆಲವರು ಇವಾಗ ಪ್ರಭುಪಾದ್ ಡಿಸೈಪಲ್ಸ್ ಇದೆ. ಅಂದ್ರೆ ಆ ಹಾ, ದರ್ ಇಸ್ ಒನ್ ಪ್ರಭುಪಾದ್ ಡಿಸೈಪಲ್, ಐ ಥಿಂಕ್ ಯಾರೋ ಒಬ್ರು ಮದುವೆ ಆಗಿರೋದು ಆ ರೀತಿ ಎಲ್ಲಾನು ಇದೆ. ಸೊ ಇಟ್ಸ್ ಎ ನೋ ಎ ಡಿವೋಟಿ ಫ್ಯಾಮಿಲಿ. ಸೊ ಮಹಾರಾಜ್ ಹ್ಯಾಸ್ ಗಾಟ್ ಎ ವೆರಿ ಬಿಗ್ ಫ್ಯಾಮಿಲಿ. ಸೊ ಅದಿದೆ. ಸೊ ಈ ರೀತಿ ಯಾತ್ರೆಗಳಲ್ಲಿ ಕೆಲವು ಸತಿ ಆ ಮಹಾರಾಜ ಯಾತ್ರೆಗಳು ಕರ್ಕೊಂಡು ಹೋಗೋದು ತುಂಬಾ ಚೆನ್ನಾಗಿರುತ್ತೆ. ಪಂಢರಪುರ, ಆಮೇಲೆ ಮಾಯಾಪುರ, ಪೂರಿ, ಆ ರೀತಿ. ಸೊ ಯಾವಾಗ ಮಹಾರಾಜ್ ಜೊತೆ ಯಾತ್ರೆ ಆಪರ್ಚುನಿಟಿ ಸಿಗುತ್ತೋ ಐ ಥಿಂಕ್ ವಿ ಶುಡ್ ಗೋ. ಸೊ ಈ ನಡುವೆ ಆಫೀಸ್ ಅದು ಇದು ಕೆಲ್ಸಗಳಿಂದ ಬ್ಯುಸಿಯಿಂದ ನಾನು ಕೆಲವು ಸತಿ ಐ ಮಿಸ್. ಬಟ್ ಅದೇ ನೋಡ್ತಾ ಇವಾಗ ಮಾತಾಡ್ತಾ ಅನ್ಸುತ್ತೆ ಕೆಲವು ದಿವಸ ರಜಾ ಹಾಕ್ಬಿಟ್ಟು ಮಹಾರಾಜ್ ಜೊತೆ ಯಾವ್ದಾದ್ರು ಯಾತ್ರೆಗೆ ಹೋಗ್ಬೋದು ಆ ರೀತಿ. ಆಮೇಲೆ ಮಹಾರಾಜ್ ಜನರಲಿ ಪ್ರಿಫರ್ ಮಾಡೋದು ಪ್ರಭುಪಾದ್ ಬುಕ್ಸ್. ಆಲ್ದೋ ಬೇರೆ ಇಸ್ಕಾನ್ ಡಿವೋಟಿಸ್ ದೊಡ್ಡ ದೊಡ್ಡ ಮಹಾರಾಜರೆಲ್ಲ ಬುಕ್ಸ್ ಬರ್ತಿದ್ರು ಕೂಡ ಜನರಲಿ ಮಹಾರಾಜ್ ಹೇಳೋದು ರೀಡ್ ಫಸ್ಟ್ ಪ್ರಭುಪಾದ್ ಬುಕ್ಸ್. ಡಿಸ್ಟ್ರಿಬ್ಯೂಷನ್ ಅಲ್ಲೂ ಅಷ್ಟೇ. ಇವಾಗ ಕೆಲವು ಸತಿ ಏನಾಗುತ್ತೆ, ಟೆಂಪಲ್ ಅಲ್ಲೆಲ್ಲ ಬೇರೆ ಬೇರೆ ಮಹಾರಾಜ್ ಡಿವೋಟಿಸ್ ಬರ್ದಿರೋ ಬುಕ್ಸ್ ಅದೆಲ್ಲ ಪ್ರಭುಪಾದ್ ಹೇಳೋದು ಪ್ರಿಫರಬಲ್, ಮಹಾರಾಜ್ ಹೇಳೋದು ಪ್ರಿಫರಬ್ಲಿ ಪ್ರಭುಪಾದ್ ಬುಕ್ಸ್. ಸೊ ಮಹಾರಾಜ್ ಆಕ್ಚುಲಿ ನಂದು ಇನಿಷಿಯೇಷನ್ ತಗೊಳ್ಬೇಕಾದ್ರೆ ನಾನು ಅದಕ್ಕಿಂತ ಹಿಂದಿನ ದಿವಸ ಹೇಳಿದ್ದೆ ಮಹಾರಾಜ್ಗೆ. ಮಹಾರಾಜ್ ಆಕ್ಚುಲಿ ಗುರು ಮಹಾರಾಜ್ಗಿನ್ನ ನಾನೇ ಅಲ್ಲ, ಸುಮಾರು ಜನ ಹೇಳಿರ್ಬೋದು, ಮಹಾರಾಜ್ ನಿಮ್ಮಿಂದ ಇನಿಷಿಯೇಷನ್ ತಗೊಳ್ಬೇಕು ಅಂತ ಇಷ್ಟ ನನಗೆ ಅಂತ. ಸೊ ಆಗ ಮಹಾರಾಜ ತುಂಬಾ ಒಂದ್ ರೀತಿ ಎಕ್ಸ್ಪ್ಲೈನ್ ಎಲ್ಲ ಮಾಡಿದ್ರು. ಏನಪ್ಪಾ ಅಂದ್ರೆ ನಮ್ದು ಆಕ್ಚುಲಿ ಪ್ರೈಮರಿಲಿ ಬಂದು ಶಿಕ್ಷಾ ಸಂಪ್ರದಾಯ. ದೆನ್ ತುಂಬಾ ಚೆನ್ನಾಗಿ ಗ್ಲೋರಿಫೈ ಮಾಡಿದ್ರು ಅವ್ರ ಗುರು ಮಹಾರಾಜ್ನ. ಸೊ ಅಂದ್ರೆ ಇಟ್ ಈಸ್ ನಾಟ್ ನೆಸೆಸರಿ ಟು ಬಿ ಫಾರ್ಮಲಿ ಇನಿಷಿಯೇಟೆಡ್. ಬರೀ ಇನಿಷಿಯೇಷನ್ ತಗೊಂಡಿರೋ ಗುರುಗಿನೇ ನಾವು ತುಂಬಾ ಹತ್ರ ಇರಬೇಕು ಅಂತದ್ದೇನಿಲ್ಲ. ಆಕ್ಚುಲಿ ನಮ್ದು ಬಂದು ಶಿಕ್ಷಾ ಪರಂಪರೆ. ಸೊ ನಮ್ ಸುತ್ತಮುತ್ತ ಪಾಸಿಬ್ಲಿ ಕೆಲವು ಸತಿ ಏನಾಗುತ್ತೆ ಅಂದ್ರೆ ನಮ್ಮ ಓನ್ ಗುರುಕಿನ ನಾವು ವಿಲ್ ಬಿ ಅಟ್ರಾಕ್ಟೆಡ್ ಟು ಸಮ್ ಅದರ್ ರೀಜನಲ್ ಶಿಕ್ಷಾ ಗುರು, ನಮ್ಮ ಫ್ರೆಂಡ್ಸ್ ಅಥವಾ ನಮ್ಮ ಲೋಕಲ್ ಟೆಂಪಲ್ ಅಲ್ಲಿ. ಸೊ ಯಾರು ಇನ್ಸ್ಪಿರೇಷನ್ ಕೊಡ್ತಾರೋ ಅವರಿಂದ ಕೃಷ್ಣ ಕಾನ್ಶಿಯಸ್ನೆಸ್ ವಿ ಕ್ಯಾನ್ ಟೇಕ್ ಅಂಡ್ ವಿ ಕ್ಯಾನ್ ಗೆಟ್ ಇನ್ಸ್ಪೈರ್ಡ್. ಆಮೇಲೆ ಕೆಲವು ಸತಿ ಏನಾಗಿತ್ತು, ನನ್ನ ಪ್ರಾಮಿನೆಂಟ್ ಪೊಸಿಷನ್ ಇಂದ ಕೆಲವು ಸತಿ ನಾನು ಕೆಲವು ಡಿವೋಟಿಸ್ನೆಲ್ಲ ಇವಾಗಲ್ಲ, ಒಂದು ಇನ್ನೊಂದು ಸ್ವಲ್ಪ 25-26 ಆ ರೀತಿ ವಯಸ್ಸಿದ್ದಾಗೆಲ್ಲ ನಾನು ಕನ್ಸಲ್ಟ್ ಮಾಡ್ಬೇಕಾದ್ರೆ ಅವ್ರುಗಳೆಲ್ಲ ಇಲ್ಲ ಇಲ್ಲ ನೀನ್ ಮಹಾರಾಜ್ನೇ ಕೇಳು, ನಿಮ್ ಶಿಕ್ಷಾ ಗುರುನೇ ಕೇಳು ಅಂತ ಹೇಳಿ. ಅದನ್ನ ಒಂದ್ಸತಿ ಮಹಾರಾಜ್ ಕೇಳಿದಾಗ ಹೇಳ್ದೆ ಹಿಂಗ್ ಹೇಳ್ತಾರೆ ಅಂತ. ಆಗ ಮಹಾರಾಜ್ ಸ್ವಲ್ಪ ಬೇಜಾರು ಪಡ್ಕೊಂಡ್ರು. ಹಿಂಗ್ ಯಾಕೆ ಮಾಡ್ತಾರೆ ಡಿವೋಟೀಸ್, ಎನಿಬಡಿ ಕ್ಯಾನ್ ಗೈಡ್ ಆಕ್ಚುಲಿ. ಸೊ ಕನ್ಸಲ್ಟೇಷನ್ ಅಲ್ವಾ, ಅದ್ರ ಬಗ್ಗೆ ಅಷ್ಟೊಂದು ಹೈರಾರ್ಕಿಯಲ್ ಆಗಿ ಅದೆಲ್ಲ. ಸೊ ಹಿಂಗಿದೆ. ಮಾಯಾಪುರ, ಪೂರಿ ಸುಮಾರು ಯಾತ್ರೆ ಎಲ್ಲ ಮಾಡಿದ್ದೀವಿ ಮಹಾರಾಜ್ ಜೊತೆ. ಸಿಕ್ಕಾಪಟ್ಟೆ ಜೋಕ್ ಹೊಡಿತಾರೆ ಆಕ್ಚುಲಿ ಮಹಾರಾಜ್ ಜೋಕ್ ಪ್ರೈವೇಟ್ ಅಲ್ಲಿ ಕೂತ್ಕೊಂಡಾಗ ಗೊತ್ತಾಗ್ತದೆ. ಶೋ ದೇವ್ರೆ, ಅಂದ್ರೆ ಡಿವೋಟೀಸ್ ತುಂಬಾ ಹ್ಯೂಮರಸ್, ಸಿಕ್ಕಾಪಟ್ಟೆ ಹ್ಯೂಮರಸ್. ಸೊ ಅದೆಲ್ಲ ಕೆಲವು ಸತಿ ನೆನ್ಸ್ಕೊಂಡು ಸಮ್ ಆಫ್ ದ ಗೋಲ್ಡನ್ ಮೂಮೆಂಟ್ಸ್ ಮಹಾರಾಜ್ ಜೊತೆ. ಸೊ ಅದೇ ಮೊನ್ನೆ ಡಿಸ್ಕಸ್ ಮಾಡ್ಬೇಕಾದ್ರೆ ಅಂದ್ರೆ ನನ್ನ ಜೊತೆ ತುಂಬಾ ಸೈನ್ಸು, ಟೆಕ್ನಾಲಜಿ, ಫಿಲಾಸಫಿ ಆಫ್ ಸೈನ್ಸ್, ರ್ಯಾಷನಾಲಿಟಿ ಅದ್ರ ಬಗ್ಗೆ ಎಲ್ಲ ಕೆಲವು ಸತಿ ನಾವು ವಾದ ಮಾಡ್ತಿರ್ತೀವಿ. ಅದು ಒಂದು ಫ್ಲೇವರ್. ನನ್ನ ಅದೃಷ್ಟ ಏನಪ್ಪಾ ಅಂದ್ರೆ he doesn't get easily offended by me.
ಸೊ ಅದೊಂದು ನನ್ನ ಪುಣ್ಯ. ಕೆಲವು ಸತಿ ಅದನ್ನ ಟೇಕ್ ಅಡ್ವಾಂಟೇಜ್ ಆಲ್ಸೋ. ಬಟ್ ಓಕೆ, ಸದ್ಯ ಇದುವರೆಗೆ ಅಂತಲ್ಲ, ಇನ್ನು ಮುಂದೆನೂ ಅಷ್ಟೇ ಮಹಾರಾಜ್ ಎಂದು ತಿರಸ್ಕಾರ ಮಾಡಿಲ್ಲ. ಸೊ ಎಂತ ಇದ್ದಿದ್ರು ಕೂಡ ಒಪ್ಕೊಳ್ತಾರೆ, ಅಪ್ಕೊಳ್ತಾರೆ. ಓಕೆ, ಸೊ ಇಷ್ಟು ಹೇಳಿ ನಾನು ನನ್ನ ರಿಯಲೈಸೇಷನ್ ಮುಗಿಸ್ತೀನಿ, ಶೇರ್ ಮಾಡಿದ್ದೆ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭು, ತುಂಬಾ ಚೆನ್ನಾಗಿ ಹೇಳಿದ್ರಿ ಪ್ರಭು. ಥ್ಯಾಂಕ್ ಯು ಪ್ರಭು, ನೀವೇ ಕಾರಣ ಇದಕ್ಕೆ. ನಾನಿಲ್ಲ ಪ್ರಭು, ಪ್ರಭುನೇ ಕೇಳಿದ್ರು, ನಾನು ಹೇಳಿದೆ. ನೀವು ನಿಮ್ ಹ್ಯುಮಿಲಿಟಿಯಿಂದ ಎಲ್ಲರನ್ನು ಬಗ್ಗಿಸ್ಬಿಡ್ತೀರ. ಓಕೆ, ಇಲ್ಲ ಅದನ್ನ ನೀವ್ ಕೇಳೋ ರೀತಿನೇ ಹಂಗಿರುತ್ತೆ. ಏನಿಲ್ಲ ಪ್ರಭು. ಆಕ್ಚುಲಿ ಹೂ ಇಸ್ ಮೋರ್ ಪವರ್ಫುಲ್ ಅಂದ್ರೆ ನೀವೇ. ನಿಮ್ ನಡವಳಿಕೆ, ನಿಮ್ ಮಾತಾಡೋ ರೀತಿ ಅದೆಲ್ಲ ಕೇಳಿದ್ರೆ ಎಂತವ್ರು ಕೂಡ ಏನೋ ಓಕೆ ಇವ್ರು ಏನ್ ಹೇಳ್ತಾರ ಅದ್ ಮಾಡೋಣ ಅಂತ. ಏನಿಲ್ಲ ಪ್ರಭು. ನೀವು 1-2 ಸರಿ ಮಹಾರಾಜ್ದು ಆನ್ಲೈನ್ ಕ್ಲಾಸ್ ಜಾಯಿನ್ ಮಾಡಕ್ ಹೇಳಿದ್ರಿ. ನೀವು ಕುತ್ಕೊಂಡ್ ನಿಮ್ ಮನೆಗ್ ಬಂದಾಗ ನಾನು ಮಹಾರಾಜ್ ಕೇಳಿದ್ರ ಅವತ್ತು, ನೀನು ಅವಾಗ ಹಿಂಗಿದ್ಯಾ, ಇನ್ನು ಹಂಗೆ ಇದೆಯಾ, ಇನ್ನು ಇಂಪ್ರೂವ್ ಆಗಿಲ್ಲ ಅಂತ ಹೇಳಿದ್ರು. ಯಾರಿಗೆ? ನನಗೆ. ನಾನ್ ಹೇಳಿದ್ನ ಮಹಾರಾಜ್ ಹೇಳಿದ್ರ? ಆನ್ಲೈನ್ ಕ್ಲಾಸ್ ಅಲ್ಲಿ ಮಹಾರಾಜ್ ಹೇಳ್ತಾ ಇದ್ರು ನನಗೆ. ಓಕೆ ಓಕೆ. ಅದು ಗೊತ್ತಿಲ್ಲ ಹೆಂಗ್ ಗೊತ್ತಾಯ್ತು ಮಹಾರಾಜ್ಗೆ ಅಂತ. ಬಟ್ ಯಾರು ಇಂಪ್ರೂವ್ ಆಗ್ಬೋದು ಅವ್ರಿಗೆ ಹೇಳ್ತಾರೆ, ನಮ್ಮಂತವ್ರಿಗೆ ಅವ್ರಿಗೆ ಗೊತ್ತಾಗ್ಬಿಡುತ್ತೆ ನಾವೆಲ್ಲ ಹೋಪ್ಲೆಸ್ ಕೇಸ್ ಅಂತ. ನಮಗೇನ್ ಹೇಳಲ್ಲ ಅಷ್ಟೇ. ಮತ್ತೆ ನೀವು ಎಷ್ಟು ಚೆನ್ನಾಗಿ ಪ್ರೀಚಿಂಗ್ ಎಲ್ಲ ಮಾಡಿದೀರಾ, ಎಷ್ಟೊಂದು ಡಿವೋಟೀಸ್ ಎಲ್ಲ ಮಾಡಿದೀರಾ. ಮೊನ್ನೆ ಶೇರ್ ಮಾಡ್ತಾ ಇದ್ರಿ ಕೊಯಂಬತ್ತೂರಲ್ಲಿ ಅದು ಒಂದು ಬ್ರಾಂಚ್ ಇದೆ, ಅಲ್ಲಿ ಎಷ್ಟು ಚೆನ್ನಾಗಿ ಎಲ್ಲಾ ಡಿವೋಟೀಸ್ ಎಷ್ಟು ಪ್ರೀತಿಯಿಂದ ನಿಮ್ಮನ್ನ ಕಾಣ್ತಾರೆ ಅಂತ ಹೇಳ್ತಾ ಇದ್ರಿ. ಜೊತೆಗೆ ಮಹಾರಾಜು ಬಂದಾಗೆಲ್ಲ ನಿಮ್ಮನ್ನ ತುಂಬಾ ಪ್ರೀತಿ ಮಾಡ್ತಾರೆ. ಅವರು ತುಂಬಾ ನಿಮ್ಗೆ ಸಜೆಷನ್ ಕೇಳ್ತಾರೆ ಏನ್ ಹೇಳಿ ಅಂತ. ಅಷ್ಟು ಒಡನಾಟ ಇದೆ. ವೆರಿ ಫಾರ್ಚುನೇಟ್. ಅಂದ್ರೆ ಅದಕ್ಕೆ ಮಹಾರಾಜ ಆಗ್ಬೇಕು ಅಂತ ಏನಿಲ್ಲ ಪ್ರಭು. ಡಿವೋಟಿಸ್ ಮಧ್ಯೆ ಒಡನಾಟ ಇದ್ರೆ ಸಾಕು. ಅಂದ್ರೆ ಏನಪ್ಪಾ ಅಂದ್ರೆ ಅರ್ಥ, ಲೈಫಲ್ಲಿ ಆ ರೀತಿ ಫ್ರೆಂಡ್ಸ್ ಇರ್ಬೇಕು, ಡಿವೋಟಿ ಗುರುಗಳಿರ್ಬೇಕು, ಶಿಕ್ಷಾ ಗುರುಗಳಿರ್ಬೇಕು. ಆಮೇಲೆ ಫ್ರೆಂಡ್ಶಿಪ್ ಅಂದ್ರೆ ನಾವೇನ್ ಅನ್ಕೊಂಡ್ಬಿಡ್ತೀವಿ ಅಂದ್ರೆ ಇದು ಬರೀ ಆಲ್ವೇಸ್ ವೆರಿ ಸ್ವೀಟ್ ಅಂಡ್ ರೊಮ್ಯಾಂಟಿಕ್ ಅನ್ಕೊಂಡ್ಬಿಡ್ತೀವಿ. ಹಂಗಲ್ಲ. ಆಕ್ಚುಲಿ ಭಿನ್ನಾಭಿಪ್ರಾಯ ಇರಬೇಕು, ಕೆಲವು ಸತಿ ಜಗಳನೂ ಆಗಬೇಕು. ಸೊ ಅದೆಲ್ಲ ಆದ್ರೇನೆ ಆಕ್ಚುಲಿ ಕ್ಲೋಸ್ ಆಗೋದು. ಇಲ್ಲಾಂದ್ರೆ ಇಟ್ ಇಸ್ ಜಸ್ಟ್ ಸೂಪರ್ಫಿಷಿಯಲ್. ಸೊ ನೀವು ನೋಡಿ, ಆಕ್ಚುಲಿ ತುಂಬಾ ಕ್ಲೋಸ್ ಫ್ರೆಂಡ್ಸ್ ಅದು ಇದೆಲ್ಲ ಇದ್ರೆ ದೇ ವೋಂಟ್ ಬಿ ವೆರಿ ಆರ್ಟಿಫಿಷಿಯಲ್. ತುಂಬಾ ಕಿತ್ತಾಡ್ತಿರ್ತಾರೆ. ಸೊ ಹಂಗಿರ್ಬೇಕಾದ ಆಕ್ಚುಲಿ. ಸೊ ಆ ರೀತಿ ಎಲ್ಲ ಡ್ಯೂಟೀಸ್ಗೂ ಇನ್ನೊಬ್ರು ಯಾರಾದ್ರೂ ಇದ್ದೇ ಇರ್ತಾರೆ. ನನ್ ಪುಣ್ಯ ಮಹಾರಾಜ್ ನನ್ನ ಲೈಫಲ್ಲಿ ಅದು ಭಾಗ್ಯನೇ. ಬಟ್ ಬರೀ ಮಹಾರಾಜ ಅಂತೇನಿಲ್ಲ, ಯಾರಾದ್ರೂ ಒಳ್ಳೆ ಡಿವೋಟಿ ಇರು ಅಂದ್ರೆ ದೇ ಮಸ್ಟ್ ಬಿ ಇನ್ ವೆರಿ ಗುಡ್ ಸ್ಟ್ಯಾಂಡಿಂಗ್. ನಾನು ನೋಡಿದ್ದೀನಿ ಮಹಾರಾಜ್ ಜೊತೆ ಎಷ್ಟೇ ಇದನ್ನ ಇದ್ ಮಾಡಿದ್ರು ತುಂಬಾ ವೆರಿ ಪ್ರಿನ್ಸಿಪಲ್ಡ್ ಅಪ್ಪ, ಕಾಂಪ್ರಮೈಸ್ ಮಾಡ್ಕೊಳ್ಳಲ್ಲ. ಸೊ ಅವರ ಒಂದು ಪರ್ಸನಲ್ ಡಿಸಿಪ್ಲಿನ್, ಪರ್ಸನಲ್ ವಾವ್ಸ್ ಅದೆಲ್ಲ ರೇರ್ಲಿ ಜಸ್ಟ್ ನಮ್ಗಳ ಮಧ್ಯನ ಇದ್ದಾಗ ಕೆಲವು ಸತಿ ಬಿಕಮ್ ಸ್ಲೈಟ್ಲಿ ಸ್ವಲ್ಪ ರಿಲ್ಯಾಕ್ಸ್ಡ್ ಆಗಿ ಲೈಟ್ ಆಗಿರ್ತಾರೆ. ಬಟ್ ಅಷ್ಟೇ. ಬಟ್ ದೆನ್ ನೆಕ್ಸ್ಟ್ ಡೇ ಈಸ್ ಬ್ಯಾಕ್ ಟು ಹಿಸ್ ಸ್ಪಿರಿಚುವಲ್ ಡಿಸಿಪ್ಲಿನ್. ಮುರಾರಿ ಮಾಧವಪ್ರಭು, ನೀವು ಏನಾದ್ರು ಹೇಳಿ. ಹರೇ ಕೃಷ್ಣ ಪ್ರಭುಜಿ. ಆಕ್ಚುಲಿ ನೀವು ನಿಲ್ಸ್ಲೇಬಾರ್ದಿತ್ತು ಅನಿಸ್ತಿತ್ತು, ಇನ್ನು ಹೇಳ್ತಾನೆ ಇರ್ಬೇಕಿತ್ತು ನೀವು ಅನಿಸ್ತದೆ. ಆಕ್ಚುಲಿ ಎಲ್ಲಾನು ಎಕ್ಸ್ಟೆಂಪೋರ್ ಮಾತಾಡ್ತಾ ನೆನಪಿಗೆ ಬರ್ತಿತ್ತು, ಹಂಗೆ ಮಾಡಿದೆ. ನಾನು ಆಕ್ಚುಲಿ ಪ್ರಿಪೇರ್ ಮಾಡಕ್ ಆಗ್ಲಿಲ್ಲ ಮಚ್. ಇಲ್ಲ, ಆಕ್ಚುಲಿ ಪ್ರಿಪೇರ್ ಆಗದೆ ಬಂದ್ರೇನೆ ಅದು ಹಾರ್ಟ್ ಇಂದ, ನಿಮ್ ಹೃದಯದಿಂದ ಬರುತ್ತೆ, ಸ್ಪಾಂಟೇನಿಯಸ್ ಆಗಿ ಇನ್ಸ್ಟಂಟ್ ಆಗಿ ಬರುತ್ತೆ. ಅದೇ ಬೇಕಿತ್ತು ನಮ್ಗೆ ಆಕ್ಚುಲಿ. ಹರೇ ಕೃಷ್ಣ.
ಗಿರಿರಾಜ್ ಗೋವಿಂದ ಪ್ರಭುಜಿ ಅವ್ರ ಬಗ್ಗೆ, ಮಹಾರಾಜರಿಗೂ ಗಿರಿರಾಜ್ ಪ್ರಭು ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ತುಂಬಾ ಪ್ರಮಾಪ್ತ ಶಿಷ್ಯರು ಪ್ರಭುಜಿ. ನಾನು ಕೊಯಂಬತ್ತೂರಿಂದ ನೋಡ್ತಿದ್ದೆ, 2004ರಿಂದ ನೋಡ್ತಿದ್ದೀನಿ. ಪ್ರಭುಜಿ ಕೊಯಂಬತ್ತೂರಿಗೆ ಜನ್ಮಾಷ್ಟಮಿ ಇಂಥ ವಿಶೇಷ ದಿನಗಳಿಗೆ ಬರ್ತಿದ್ರು, ರಥಯಾತ್ರೆ, ಜನ್ಮಾಷ್ಟಮಿ ಈ ತರದಕ್ಕೆ. ಇವರೆಲ್ಲರೂ ಗ್ರೂಪ್, ಇವರು ತಲೆ ಮೇಲೆ ಕುಣಿತಾ ಇದ್ರು ಇವರೆಲ್ಲರೂ. ನಾವು ದೂರದಿಂದ ನೋಡ್ತಿದ್ವಿ. ಪ್ರಭುಜಿ ಅಲ್ವಾ, ನೀವು ಸುತ್ತಕೊಂಡು ಹೋಗ್ತೆ ಫ್ರೆಂಡ್ಸ್ ನೀವು. ನಾವು ದೂರದಿಂದ ಗೌರವದಿಂದ ದೂರದಿಂದ ನೋಡ್ತಿದ್ವಿ, ನೀವೆಲ್ಲ ಬಹಳ ಹತ್ತಿರದಿಂದ ತಲೆ ಮೇಲೆ ಕುಣಿತಿದ್ರಿ ನೀವು ಭರತ್ ಪ್ರಭು, ಆಮೇಲೆ ನಮ್ಮ ಜಗನ್ನಾಥ್, ನಮ್ಮ ಕೋಶಾದ್ರಿಪುರಂ ಇದ್ರಲ್ವಾ ICC ಟೆಂಪಲ್, ಜಗನ್ನಾಥ್ ಪ್ರಭುಜಿ ಆಂಧ್ರದವರು. ಆಕ್ಚುಲಿ ಪ್ರಭು, ಕೃಷ್ಣ ಕಾನ್ಶಿಯಸ್ನೆಸ್ ನನಗೆ ಕೆಲವು ಸತಿ ಸಂದೇಹ ಬರೋದು, ಡೌಟ್ ಬರೋದು ಏನಪ್ಪಾ ಅಂದ್ರೆ, ಕೃಷ್ಣ ಕಾನ್ಶಿಯಸ್ನೆಸ್ ಈಸ್ ಇಟ್ ನಮ್ಮ ಅರ್ಹತೆಯಿಂದ ನಾವು ಕೃಷ್ಣನ ಪಡ್ಕೊಳ್ಳೋದಕ್ಕಾಗಲ್ಲ, ಅದು ಅನುಗ್ರಹದಿಂದನೇ ಆಗಬೇಕು. ಸೊ ಆಕ್ಚುಲಿ ಕೆಲವು ಸತಿ ಏನಪ್ಪಾ ಅನ್ಸುತ್ತೆ ಅಂತಂದ್ರೆ, ಎಲ್ಲರ ಲೈಫಲ್ಲೂ ಸಮ್ ನೈಸ್ ಡಿವೋಟೀಸ್ ವಿಲ್ ಬಿ ದೇರ್. ಆ ಲವಿಂಗ್ ರಿಲೇಶನ್ಶಿಪ್ ಆಕ್ಚುಲಿ ಕೃಷ್ಣ ಕಾನ್ಶಿಯಸ್ನೆಸ್ ನ ಅಲೈವ್ ಆಗಿಡೋದು. ಫಿಲಾಸಫಿ ಓಕೆ, ಫಿಲಾಸಫಿ ಇಸ್ ಫಾರ್ ಬ್ರೈನ್, ಇಂಟೆಲೆಕ್ಟ್, ಅದೆಲ್ಲ ಒಂದ್ ಲೆವೆಲ್ ಅಲ್ಲಿ ಕನ್ವಿನ್ಸ್ ಆದ ತಕ್ಷಣ ಮುಗಿತದಂತ ರೋಲ್. ವಾಟ್ ಕೀಪ್ಸ್ ಅಸ್ ಗೋಯಿಂಗ್ ಇಸ್ ದಟ್ ಲವಿಂಗ್ ರಿಲೇಶನ್ಶಿಪ್. ಸೊ ಇವಾಗ ನೀವು ಮಾಡ್ತಿದ್ದೀರಲ್ಲ, ಸೊ ಇದೆಲ್ಲ ಪ್ರೋಗ್ರಾಮ್ ಅದು ಚೆನ್ನಾಗಿದೆ. ಹೆಸರು ಮಲಗುವ ಮುನ್ನ ಮಾಧವನ ನೆನೆ, ಕೇಳಿ ಒಂಥರ ಖುಷಿ ಆಗುತ್ತೆ. ಆ ಟೈಟಲ್ ಓದ್ತಾನೆ ಒಂಥರ ನಗು, ಅಂದ್ರೆ ಸ್ಮೈಲ್, ಐ ಗಾಟ್ ಸ್ಮೈಲ್ ಆನ್ ಮೈ ಫೇಸ್. ಸೊ ಈ ರೀತಿ ನೀವೇನ್ ಮಾಡ್ತಾ ಇದೀರ, ಇಟ್ ಇಸ್ ವಂಡರ್ಫುಲ್. ಆಕ್ಚುಲಿ ನಾನ್ ಸೈಂಟಿಸ್ಟ್, ಕೆಲವು ಸತಿ ಸಿಕ್ಕಾಪಟ್ಟೆ ಈ ಟೆಕ್ನಿಕಲ್ ವರ್ಕ್ ಅದೆಲ್ಲ ಮಾಡೋದ್ರಿಂದ ಕೆಲವು ಸತಿ ಅನ್ಸುತ್ತೆ. ಆಕ್ಚುಲಿ ಇವತ್ತು ಇದು ಈ ಮೀಟಿಂಗ್ ಇರೋದು ಐ ಗಾಟ್ ಥ್ರಿಲ್ಡ್. ಸೊ ತುಂಬಾ ಸಂತೋಷ ಆಯ್ತು, ಥ್ಯಾಂಕ್ ಯು. ಆಮೇಲೆ ಇನ್ನು ಯಾವ್ದಾವ್ದು ನೆನಪಾಗುತ್ತೆ, ಯಾವ್ದಾವ್ದು ಇಂಪಾರ್ಟೆಂಟ್ ವಿಷಯ ನೆನಪಾಯ್ತು ಅದು ಹೇಳಿದೆ. ಸುಮಾರಿದೆ, ಯಾವಾಗಾದ್ರೂ ಕುತ್ಕೊಂಡು ಬೇಬಿದ್ರೆ ಒಂದ್ ಸ್ಮಾಲ್ ಮೆಮೋಯರ್ ಐ ವಿಲ್ ರೈಟ್. ಆಕ್ಚುಲಿ ಇದು ತುಂಬಾ ಅವಶ್ಯಕತೆ ಇದೆ ಪ್ರಭು. ಆಕ್ಚುಲಿ ಮಹಾರಾಜರು ನಿಮ್ಮಂತ ಹಲವಾರು ಯುವಕರನ್ನ, ಭಕ್ತರನ್ನ ತಯಾರಿ ಮಾಡಿದ್ದಾರೆ. ನಾನು ಈ ಯೂಟ್ಯೂಬ್ ಲಿಂಕ್ ಅಲ್ಲೇ ಶೇರ್ ಮಾಡ್ಕೊಂಡಿದ್ದೆ. ಅದರಲ್ಲಿ ನಮ್ಮ ಗೋಪಾಲಕೃಷ್ಣ ಕರುಣ ಪ್ರಭುಜಿ ಅವರು ಒಬ್ರು ನಮ್ಮ ಜೊತೆ ಇಲ್ಲಿದ್ದಾರೆ, ಈ ಗ್ರೂಪ್ ಅಲ್ಲಿ, ಕ್ಲಾಸ್ ಅಲ್ಲಿ ಇದ್ದಾರೆ ಈಗ. ನೋಡಿ ಈ ತರದವರು. ಆಮೇಲೆ ಏನಾಯ್ತು ಗೊತ್ತಾ ಖುಷಿ, ನಾನು ಆಕ್ಚುಲಿ ಇಂಗ್ಲಿಷ್ ಅಲ್ಲಿ ಮಾತಾಡ್ತೀನಿ ಏನೋ ಅನ್ಕೊಂಡಿದ್ದೆ, ಇಲ್ಲೆಲ್ಲ ಕನ್ನಡ ನೋಡಿ ಒಂಥರ ಖುಷಿ ಆಗೋಯ್ತು ನನಗೆ. ಆಮೇಲೆ ಇಷ್ಟೊತ್ತವರೆಗೂ ಕನ್ನಡ ಮಾತಾಡ್ತೀನಿ ಅಂತ ನಾನು ಅನ್ಕೊಂಡಿರ್ಲಿಲ್ಲ ನಾನು. ಆಕ್ಚುಲಿ ನೀವು ಕನ್ನಡದವರು ಮಹಾರಾಜ್ ಜೊತೆ ಇರುವಂತದ್ದು ಬಹಳ ವಿಶೇಷ. ಅಲ್ಲಿ ನಾನು ಕೊಯಮತ್ತೂರು ಮಹಾರಾಜ್ ಸುಮಾರು ಸತಿ ಕನ್ನಡದಲ್ಲಿ ಮಾತಾಡ್ತಾರಪ್ಪ. ಏ ನಮ್ಗೆ ಅದು ಬೇಕು ರೀ, ನಮ್ಗೆ ಇದು ಬೇಕು ರೀ ಅಂತ ರೀತಿ ಅಂತಾರ, ಗೇಲಿ ಮಾಡ್ತಿರ್ತಾರೆ. ಹೌದು ಹಂಗೆ ಬಹಳ ವಿಶೇಷ. ನೀವು ಒಂದು ಕೊನೆಯ ಸಾರಾಂಶ ಹೇಳಿದ್ರಲ್ಲ, ಇದೇ ಫೈನಲ್ ಟೇಕ್ ಹೋಮ್ ಸಮ್ಮರಿ ಮೆಸೇಜ್. ನೀವು ಕೊನೆಯಲ್ಲಿ ಏನ್ ಹೇಳಿದ್ರಲ್ಲ, ಫಿಲಾಸಫಿ ಎಲ್ಲ ಅಷ್ಟೊಂದು ಅಟ್ರಾಕ್ಟ್ ಅಲ್ಲ, ಲವಿಂಗ್ ರಿಲೇಷನ್ಸ್ ಅಂತ ಹೇಳಿದ್ರಲ್ವಾ, ಇದು ದೊಡ್ಡ ಪಾಠ ಹೋಗಿದೆ ನಮ್ಗೆಲ್ಲರಿಗೂ. ಸೊ ಮಹಾರಾಜ್ ಭಕ್ತಿ ವಿನೋದ ಸ್ವಾಮಿ ಅಲ್ವಾ. ಈಗ ಮೊನ್ನೆ ನಾನು ಶ್ರೀಲ ಭಕ್ತಿ ವಿನೋದ್ ಠಾಕೂರ್ ಬಗ್ಗೆ ಸುಮಾರು ಓದಿದೆ. ಆಕ್ಚುಲಿ ಅವ್ರು ಯಾವ ರೀತಿ ಕೃಷ್ಣ ಕಾನ್ಶಿಯಸ್ನೆಸ್ ಥಿಯಾಲಜಿ ಕನ್ಸ್ಟ್ರಕ್ಟ್ ಮಾಡ್ತಿರೋದಲ್ಲ, ಬ್ರಿಲಿಯಂಟ್ ಪ್ರಭು ಆಕ್ಚುಲಿ. ಸೊ ನನ್ ಖುಷಿ ಆಯ್ತು, ನಮ್ಮ ಮಹಾರಾಜ್ ಹೆಸರು ಭಕ್ತಿ ವಿನೋದ್ ಸ್ವಾಮಿ, ಭಕ್ತಿ ವಿನೋದ್ ಠಾಕೂರ್ ಬಗ್ಗೆ ನನ್ಗೆ ತುಂಬಾ ಇಷ್ಟ ಆಯ್ತು. ಸೊ ಅದು ಹಿಸ್ ನೇಮ್ ಇಸ್ ವೆರಿ ಸಿಮಿಲರ್. ನಾನು ಮಹಾರಾಜು ಸನ್ಯಾಸ ದೀಕ್ಷೆ ತಗೊಂಡಾಗ ಅವರ ನೆಕ್ಸ್ಟ್ ಗ್ಲೋರಿಫಿಕೇಶನ್ ಕೇಳ್ತಿದ್ದೆ, ಗುರು ಮಹಾರಾಜರ ಗ್ಲೋರಿಫಿಕೇಶನ್. ಆ ಟೈಮಲ್ಲಿ ದೀಕ್ಷೆ ತಗೊಂಡ ನಂತರ ಗ್ಲೋರಿಫಿಕೇಶನ್ ಸ್ವಾಮಿ ಮಹಾರಾಜ್ ಗುರು ಮಹಾರಾಜರ ಬಗ್ಗೆ ಮಾಡಿದ್ದು. ಅಲ್ಲಿ ವಿನೋದ್ ಅಂತ ಯಾಕೆ ಹೆಸರು ಕೊಟ್ಟರು ಅಂತ ಹೇಳಿ ಮಹಾರಾಜ್ ಅಲ್ಲಿ ರಿಕಾಲ್ ಕೊತಿದ್ರು. ಅಲ್ಲಿ ಏನ್ ಮೆನ್ಷನ್ ಮಾಡಿದ್ರಂದ್ರೆ, ಸ್ಟಿಲ್ ರಿಮೆಂಬರ್, ಅದೇನಂದ್ರೆ ಶ್ರೀಮದ್ ರಾಮಾನುಜಾಚಾರ್ಯರ ಬಗ್ಗೆ ಹೇಳ್ತಾ ಇದ್ರು. ರಾಮಾನುಜಾಚಾರ್ಯರು ಅವರ ಶಿಷ್ಯರಿಗೆ ಪೂರ್ವಾಚಾರ್ಯರ ಹೆಸರು ಇಟ್ಟಿದ್ರಂತೆ. ಪರಾಶರ ಭಟ್ಟರ್, ಈ ತರ ಪರಾಶರ ಭಟ್ಟರು, ಇದೆಲ್ಲ ನಮ್ಮ ಹಿಂದಿನ ವೈದಿಕ ಪರಂಪರೆಯ ಮೂಲ ಯಾರ ಆಚಾರ್ಯರು ಅವ್ರ ಹೆಸರಿಟ್ರಂತೆ ರಾಮಾನುಜಾಚಾರ್ಯರು. ಅದೇ ತರ ಗುರು ಮಹಾರಾಜರು
ಅವರ ಶಿಷ್ಯರಿಗೆ ಯಾರು ದೀಕ್ಷೆ ಕೊಡ್ತಾ ಸನ್ಯಾಸ ದೀಕ್ಷೆ ಕೊಡ್ತಾ ಬಂದಿದ್ರೆ ಅವ್ರಿಗೂ ಅದೇ ತರನೇ ಹೆಸರಿಡ್ತಾ ಬಂದಿದ್ದಾರೆ ಅಂತ ಹೇಳಿದ್ರು. ಮಹಾರಾಜರಿಗೆ ಮೊದಲು ಕೊಟ್ಟಿದ್ದು ಭಕ್ತಿ ಸಿದ್ಧಾಂತ ಸ್ವಾಮಿ ಅಂತ. ಅವರು ಹಿಂದೆ ಗುರು ಮಹಾರಾಜ ದೀಕ್ಷೆ ಕೊಟ್ಟಿದ್ದು ಭಕ್ತಿವಿನೋದ ಸ್ವಾಮಿ ಮಹಾರಾಜರ ಹಿಂದೆ. ಅವ್ರ ಮೊದಲನೆಯವರು ಭಕ್ತಿ ಪುರುಷೋತ್ತಮ ಸ್ವಾಮಿ ಮಹಾರಾಜ್, ಎರಡನೆಯವರು ಭಕ್ತಿ ಸಿದ್ಧಾಂತ ಮಹಾರಾಜ್, ಮೂರನೆಯವರು ಭಕ್ತಿ ವಿನೋದ್ ಮಹಾರಾಜ್. ಹಿಂಗೆ ನೀವು ರಾಮಾನುಚಾರ್ಯರ ತರ ನೀವು ಮಾಡ್ತಿದ್ದೀರಿ. ಈ ಪೂರ್ವಾಚಾರ್ಯರ ಹೆಸರು ಕೊಡುವಂತದ್ದು ಓಕೆ ಓಕೆ ಓಕೆ. ಹಾ ಹಾ ಹಾ. ಆಚಾರ್ಯರ ಹೆಸರುಗಳು ಪರ್ಪಸ್ಫುಲ್ ಅಂದ್ರೆ ಅವ್ರ ನೆನಪು ಬರ್ಲಿ ಅಂತ. ನೆನಪಿಗೆ ನೋಡಿ, ನಾವು ಕೂಡ ಮನೆಯಲ್ಲಿ ನಾವು ನೆನೆಸ್ಕೊಳ್ತಾ ಇದ್ದೇವೆ. ಮಕ್ಕಳಿಗೆ ತಾತ ಮುತ್ತಾತನ ಹೆಸರು ಇಡ್ತಾರೆ, ನೋಡಿರ್ತೀರಲ್ವಾ? ನಮ್ಮ ಮನೆಗಳಲ್ಲೆಲ್ಲ ಹಂಗೇನೆ ಹಳೆಬರು ಪೂರ್ವಿಕರ ಹೆಸರು ಇಡ್ತಾರೆ ಮೊದ್ಲು. ಅದು ಅವ್ರ ನೆನಪಿರ್ಲಿ, ಅವ್ರದ್ದು ಹಂಗೆ ಅವ್ರ ತರನೇ ಇವರು ಆಗ್ಲಿ. ಒಂದು ಲಾಸ್ಟ್ ಇನ್ಸಿಡೆಂಟ್ ನೆನಪಾಯ್ತು ಇವಾಗ ನಿಮ್ ಜೊತೆ ಮಾತಾಡ್ದ. ಹೇಳ ಅದನ್ನ. ಹೇಳಿ. ಆಕ್ಚುಲಿ ಸುಮಾರು ಒಂದು 10-12 ವರ್ಷದ ಹಿಂದೆ ಮಹಾರಾಜ್ ಜೊತೆ ನಾವೆಲ್ಲ ಇದಕ್ಕೆ ಹೋಗಿದ್ವಿ. ಅದಕ್ಕೆ ಮುಕ್ತಿನಾಥ, ನೇಪಾಳ. ಸೊ ಅದು ಡ್ರೈವ್ ಎಲ್ಲ ಮಾಡ್ಕೊಂಡು ತುಂಬಾ ಕಷ್ಟ ಅಲ್ಲಿ ಹೋಗೋದು. ಸೊ ದಾರಿನಲ್ಲಿ ಮಹಾರಾಜ್ ಏನೋ ಹಸುವಾಗಿತ್ತೇನೋ, ಜಸ್ಟ್ ಹಿಂಗೆ ರೋಡ್ ಸೈಡ್ ಅಲ್ಲಿ ಸಮ್ ಸಮ್ ಐಟಮ್ಸ್ ತಿಂದ್ರು. ಸೊ ಅವರಿಗೆ ವಾಂತಿ ಬಂದ್ಬಿಡ್ತು ಅಲ್ಲಿ ಮುಕ್ತಿನಾಥಲ್ಲಿ. ಆಮೇಲೆ ಕಾಯಿಲೆನೂ ಬಿದ್ದುಬಿಟ್ರು. ಸೊ ಅವತ್ ರಾತ್ರಿ ಆ ಗೆಸ್ಟ್ ಹೌಸ್ ಅಲ್ಲಿ ನಾನೊಂದು ತಿಳಿ ಸಾರು ತರ ಮಾಡಿದ್ದೆ. ಮೆಣಸು ಜೀರಿಗೆ ಅದೆಲ್ಲ ಹಾಕಿ ಮಹಾರಾಜ್ ತುಂಬಾ ಇಷ್ಟಪಟ್ಟಿದ್ರಪ್ಪ. ಸೊ ಅದಾದ್ಮೇಲೆ ಮಾರನೇ ದಿವಸ ರಿಕವರಿ ಆಗ್ಬಿಟ್ರು. ಸೊ ಐ ವಾಸ್ ವೆರಿ ಹ್ಯಾಪಿ. ಸೊ ಅವ್ರು ಹೇಳ್ತಾ ಇದ್ರು ಪ್ರಸಾದ ತಿನ್ಲಿಲ್ಲ, ಅದಕ್ಕೆ ನನ್ಗೆ ವಾಂತಿ ಎಲ್ಲ ಆಗ್ಬಿಟ್ಟಿದೆ ಅಂತ. ಅದಾದ್ಮೇಲೆ ಅಲ್ಲಿಂದ ಅವರು ಆಕ್ಚುಲಿ ದುಬೈಗೆ ಹೊರಟಿದ್ರು. ಯು ವಿಲ್ ನಾಟ್ ಬಿಲೀವ್, ಐ ಸಾ ಮಹಾರಾಜ್ ಇನ್ ಪ್ಯಾಂಟ್ ಅಂಡ್ ಶರ್ಟ್. ಯಾಕಂದ್ರೆ ಅಲ್ಲಿ ಧೋತಿ ಕುರ್ತಾ ಅಲೌಡ್ ಇರ್ಲಿಲ್ಲ. ಸೊ ಅದೊಂದು ಫೋಟೋನು ಹೊಡಿಸ್ಕೊಂಡ್ವಿ ನಾವು ಏರ್ಪೋರ್ಟ್ ಅಲ್ಲಿ ಮಹಾರಾಜ್ನ ನೋಡಿದಾಗ. ಸೊ ಮಹಾರಾಜ್ ಡ್ರೆಸ್ ಚೇಂಜ್ ಮಾಡ್ಬೇಕಾದ್ರೆ ಎಲ್ಲ ಹೇಳ್ತಾ ಇದ್ರೆ, ದಿಸ್ ಇಸ್ ನಂದು ಇನ್ನೊಂದು ಅವತಾರ ಇವಾಗ ನೋಡ್ತೀರ ಅಂತ. ಅವಾಗ ಅದೊಂದು ಮೂವಿ ರಿಲೀಸ್ ಆಗಿತ್ತು, ಏಜೆಂಟ್ ವಿನೋದ್ ಅಂತ. ಸೊ ಅದ ಅಮೃತ ಕೃಷ್ಣ ನನ್ನ ಫ್ರೆಂಡ್, ಅವನು ಹೇಳ್ದ ಮಹಾರಾಜ್ ಯು ಬಿಕಮ್ ಏಜೆಂಟ್ ವಿನೋದ್ ಅಂತ. ಸೊ ಮಹಾರಾಜ್ ಹ್ಯಾಡ್ ಅ ಹಾರ್ಟಿ ಲಾಫ್. ಆಮೇಲೆ ಅಲ್ಲಿ ಏರ್ಪೋರ್ಟ್ ಅಲ್ಲಿ ಒಂದು ಫೋಟೋನ ತೆಗೆಸ್ಕೊಂಡ್ವಿ, ಅದೆಲ್ಲೋ ಇದೆ. ಸೊ 2 ಫೋಟೋ ಇದೆ ನಂದು ಮಹಾರಾಜ್ ಜೊತೆ ಪ್ಯಾಂಟ್ ಅಂಡ್ ಶರ್ಟ್. ಐ ಡೋಂಟ್ ನೋ ಇಫ್ ಅದರ್ಸ್ ಹ್ಯಾವ್ ಆರ್ ನಾಟ್, ಬಟ್ ನನ್ನ ಹತ್ರ ಅದಿದೆ. ಕಲೆಕ್ಷನ್ ಹುಡುಕ್ತೀನಿ, ಎಲ್ಲೋ ಇದೆ ಅದು. ಕ್ಯಾನ್ ಯು ಇಮ್ಯಾಜಿನ್ ಸೀಯಿಂಗ್ ಮಹಾರಾಜ್ ಇನ್ ಪ್ಯಾಂಟ್ ಅಂಡ್ ಶರ್ಟ್? ಇದು ಗಲ್ಫ್ ಕಂಟ್ರೀಸ್ಗೆಲ್ಲ ಹೋಗ್ಬೇಕಾದ್ರೆ ಅಲ್ಲಿ ಧೋತಿ ಕುರ್ತಾ ಅಲೌಡ್ ಇಲ್ಲ. ನನಗೊಂದ್ಸತಿ ಐ ವಾಸ್ ವೆರಿ ಫಾರ್ಚೂನ್. ಡೆಲ್ಲಿಯಲ್ಲಿ ಮಹಾರಾಜಿಗೆ ಡ್ರೆಸ್ ನಾನೇ ಕೊಡ್ಸಿದ್ದೆ, ಪ್ಯಾಂಟ್ ಶರ್ಟ್. ಯುವರ್ ಪಾರ್ಟಿ ಟು ಇಟ್. ನಾನ್ ಬರೀ ನೋಡಿದೀವಿ, ನೀವು ಡ್ರೆಸ್ ತರಿಸ್ಕೊಟ್ಟಿದ್ದೀರಾ? ಹಾ ಹೌದು, ಕಾಠ್ಮಂಡೂಲು ನಾವು ಪರ್ಚೇಸ್ ಮಾಡಿದ್ವಿ. ಕರೆಕ್ಟ್. ಅಲ್ಲಿ ಒಂದು 4 ದಿನ ಗೋವರ್ಧನ ಪರಿಕ್ರಮ ಕರ್ಕೊಂಡು ಹೋಗಿದ್ರು ಜೊತೆಲಿ. ನಾನು ಒಂದಿಬ್ರು 3 ಜನ, ಜಯೇಂದ್ರ ನಂದನ್ ಪ್ರಭು. ಹಾ ಗೊತ್ತು, ಅಮೆರಿಕದಲ್ಲಿ ಇದ್ದಾರೆ ಅವರು, ನಾನು ಇನ್ನೊಬ್ರು, 3 ಜನನೇ 4-5 ದಿನ ಮಹಾರಾಜ್ ಪರಿಕ್ರಮ ಮಾಡಿದ್ರೆ. ಆಮೇಲೆ ಅವರು ದುಬೈ ಮಿಡಲ್ ಈಸ್ಟ್ ಹೋಗ್ಬೇಕು, ಪ್ಯಾಂಟ್ ಶರ್ಟ್ ತೆಗೆಸ್ಕೊಟ್ಟೆ. ವಂಡರ್ಫುಲ್. ನೋಡಿ ನನ್ಗದ್ ನೆನಪಿಗೆ ಬರೋದು ಇದು, ನೀವು ಬಟ್ಟೆ ತೆಗೆಸ್ಕೊಟ್ರದ್ ಮಹಾರಾಜ್ಗೆ. ಕರೆಕ್ಟ್. ಈಗಲೂ ನನಗೂ ನೆನಪಾಗ್ತದೆ, ಕಠ್ಮಂಡೂಲ್ ನಾವು ಶಾಪಿಂಗ್ ಮಾಡಿದ್ವಿ. ಕರೆಕ್ಟ್, ಮಹಾರಾಜ್ ಪ್ಯಾಂಟಿಗೆ. ಕರೆಕ್ಟ್. ಸೊ ತುಂಬಾ ಸಂತೋಷ ಪ್ರಭು, ನೀವು ಇಷ್ಟು ಸಮಯ ಕೊಟ್ಟು ಮಹಾರಾಜ್ ಬಗ್ಗೆ ಬಹಳಷ್ಟು ವಿಷಯ ಹೇಳಿದ್ರಿ. ನೀವು ಬೆಂಗಳೂರಿಂದ ಕ್ಯಾಲಿಕಟ್ ಹೋಗಿ ಪ್ರೀಚ್ ಕೂಡ ಮಾಡ್ತಿದ್ರಿ ನೀವು ಮಹಾರಾಜ್ಗೋಸ್ಕರ. ನಾಟ್ ಇಮ್ಯಾಜಿನ್. ಎವ್ರಿ ವೀಕೆಂಡ್ ಅದೇ ನಾನು ಹಾರ್ಡ್ ಇನ್ಸ್ಟಿಟ್ಯೂಷನ್ ಅಂತ ಹೇಳಿದ್ನಲ್ಲ ಪ್ರಭು, ಅದು ಮಹಾರಾಜ್ ಆಕ್ಚುಲಿ ತುಂಬಾ ಅಪ್ರಿಶಿಯೇಟ್ ಮಾಡ್ತಾರೆ. ದೋಸ್ ಹು ಡು ಹಾರ್ಡ್ ಇನ್ಸ್ಟಿಟ್ಯೂಷನ್, ಅಂದ್ರೆ ಯಾರು ಈ ರೀತಿ ಸ್ವಲ್ಪ ಕಂಫರ್ಟ್ ಝೋನ್ ಇಂದ ಆಚೆ ಬಂದು ಸ್ವಲ್ಪ ಚಾಲೆಂಜಿಂಗ್ ಸರ್ವಿಸಸ್ ಅಲ್ಲೆಲ್ಲ ಮಾಡ್ತಾರಲ್ಲ, ಮಹಾರಾಜ್ ತುಂಬಾ ಇಷ್ಟ ಅವ್ರ ಕಂಡ್ರೆ. ಕೆಲವು ಸತಿ ನನಗದು ಹೇಳಿದ್ರು, ಜನ ಓನ್ಲಿ ದೇ ಗೆಟ್ ಸ್ಟಕ್ ಇನ್ ದಟ್ ಸಾಫ್ಟ್ ಇನ್ಸ್ಟಿಟ್ಯೂಷನ್, ಬಟ್ ನಾವು ಹಾರ್ಡ್ ಇನ್ಸ್ಟಿಟ್ಯೂಷನ್ ಮಾಡ್ತಾ ಇರ್ಬೇಕು ಅಂತ. ಸೊ ಅಂದ್ರೆ ಆ ಸೈಡ್ ಇದೆ ಮಹಾರಾಜಲ್ಲಿ ತುಂಬಾ. ಹಿ ಹ್ಯಾಸ್ ಅ ವೆರಿ ಟಫ್ ಸೈಡ್ ಟು ಹಿಮ್ ಪ್ರಭು. ಎಷ್ಟು ಮೃದು, ಡೆಲಿಕೇಟ್, ಹ್ಯೂಮರಸ್ ಅದೆಲ್ಲಾನು ಇದ್ರೂ ಈ ಕಾಯಿನ್ ದ ಅದರ್ ಸೈಡ್ ಅಂತಾರಲ್ಲ, ಆ ಸೈಡ್ ಅಲ್ಲಿ ಸಿಕ್ಕಾಪಟ್ಟೆ ಟಫ್ನೆಸ್. ಎಂತ ಚಾಲೆಂಜಿಂಗ್ ಸಿಚುವೇಶನ್ ಅಲ್ಲೆಲ್ಲ ತಗೊಂಡು ಅವ್ರು ಪ್ರಭುಪದ ಸೇವೆ ಮಾಡಿದ್ದಾರೆ ಗೊತ್ತಾ. ಅಂದ್ರೆ ಒಂಥರ ಕೇಳಿದ್ರೆ ಚಿಲ್ಲಿಂಗ್ ಆಕ್ಚುಲಿ.
ಆಕ್ಚುಲಿ ನಾನು ಬೆಂಗಳೂರಿಗೆ ಬಂದಾಗ ಡೆಲ್ಲಿಯಿಂದ ಅವರು ನನಗೆ ನಿಮ್ಮ ಆಶ್ರಯದಲ್ಲಿ ಅಂಡರ್ ಅಲ್ಲಿ ಗೈಡೆನ್ಸ್ ಅಲ್ಲಿ ಇರಕ್ಕೆ ಹೇಳಿದ್ರು. ಸಾರಿ, ಅಯ್ಯೋ ದೇವ್ರೆ, ನಾವು ಹ್ಯಾವ್ ಟು ಟೇಕ್ ಯುವರ್ ಶೆಲ್ಟರ್. ಬರ್ತೀನಿ. ಎಲ್ಲಿದೆ ನಿಮ್ ಪ್ರೋಗ್ರಾಮ್? ಆನ್ಲೈನ್ ಏನಾ? ನಮ್ದು ಆನ್ಲೈನ್ ಇದೆ. ನಾವು ನೀವು ಶೆಲ್ಟರ್ ತಗೊಂಡು ಜೀವಿಸ್ಬೇಕು. ಬೈ ದ ವೇ, ಎಲ್ರು ಐ ವಾಂಟ್ ಟು ಇನ್ವೈಟ್ ಎವ್ರಿಬಡಿ ಟು DRDO. ಅಕ್ಟೋಬರ್ 4th ಬಂದು ನಾವು ಜನ್ಮಾಷ್ಟಮಿ ಆರ್ಗನೈಸ್ ಮಾಡ್ತಾ ಇದ್ದೀವಿ. ಸೊ ಎಲ್ಲರೂ ಬರಬೇಕು. ನಿಮ್ ಫುಲ್ಲು ಕಾಂಗ್ರಿಗೇಷನ್, ನೀವು ಮಹಾರಾಜ್ ಕೂಡ ಬರ್ತಾ ಇದ್ದಾರೆ. ಸೊ October 4th ನಾನು ಇನ್ವಿಟೇಷನ್ ಕಳಿಸ್ತೇನೆ. ಓಕೆ, ಈ ಮುಂದಿನ October 4th. ಓಕೆ, ದಯವಿಟ್ಟು ರಾಮ್ ಕಮಲೇಶ್ ಕರೆದ್ರೆ ರಾಮ್ ಕಮಲೇಶ್ ಪೂಜೆ ಅವ್ರು ಕರೆದ್ರೆ ರಮೇಶ್ ಪ್ರಭು. ಥ್ಯಾಂಕ್ ಯು ಸೊ ಮಚ್. ಬೇರೆಯವ್ರು ಯಾರಿಗಾದ್ರೂ ಏನಾರ ಹೇಳೋದಿದ್ಯಾ? ಎನಿಥಿಂಗ್? ಇಂಟ್ರಾಕ್ಷನ್ ಆಗ್ಲಿ, ಯಾರಾದ್ರೂ ಏನಾದ್ರು ಹೇಳೋದಿದ್ರೆ ಕೇಳೋದಿದ್ರೆ ದಯವಿಟ್ಟು ಚರ್ಚೆ ಆಗ್ಲಿ. ನಾವೇ ಓಕೆ, ಏನಿಲ್ಲ ಅನ್ಸುತ್ತೆ. ಸರಿ ಪ್ರಭು, ಥ್ಯಾಂಕ್ ಯು ವೆರಿ ಕೃಷ್ಣ ಬಗ್ಗೆ ಹೃದಯಪೂರ್ವಕವಾಗಿ ನೀವು ತುಂಬಾ ಚೆನ್ನಾಗಿ ಹೇಳಿದ್ರಿ ಪ್ರಭು. ಥ್ಯಾಂಕ್ ಯು ಮಾತಾಜಿ, ಥ್ಯಾಂಕ್ ಯು. ಹರೇ ಕೃಷ್ಣ ಪ್ರಭು, ದಂಡವತ್ ಪ್ರಣಾಮ. ನನ್ನ ಹೆಸರು ಮೂಕರ ದೇವಿದಾಸಿ. ತುಂಬಾ ಧನ್ಯವಾದ ಪ್ರಭು. ಮಹಾರಾಜ್ ಬಗ್ಗೆ ಇಷ್ಟೊಂದು ನೀವು ತಿಳ್ಕೊಂಡಿದ್ದೀರಾ. ಅವ್ರ ಬಗ್ಗೆ ಅವ್ರ ಹತ್ರ ನೀವು ಸೇರಿ ಒಳನಾಡಿ ಆಡಿ ಒಳ್ಳೆ ಸಂಘ ಅಂದ್ರೆ ಎಷ್ಟು ಚೆನ್ನಾಗಿ. ಹೌದು ಮಾತಾಜಿ, ನನಗೂ ಅಷ್ಟೇ. ದೇವ್ರ ಅನುಗ್ರಹ ಮೇಲೆ ಪುಣ್ಯ. ನಮ್ಗೆಲ್ಲ ಚಾನ್ಸ್ ಸಿಕ್ಕಿಲ್ವೇ ಭಗವಂತ. ಯಾವತ್ತ ಅವ್ರ ಹತ್ರ ಹೋಗಿ ಆ ನೆರಳು ಕೂಡ ನಮ್ಗಿನ್ನ ಬೀಳಿಲ್ಲ ಪ್ರಭು. ನಮ್ಗೆಲ್ಲ ಎಷ್ಟು ಯಾವಾಗ ಸಿಗುತ್ತೆ ಪ್ರಭು? ನೀವೆಲ್ಲ ಆಶೀರ್ವಾದ ಮಾಡಿ ಪ್ರಭು, ನಮ್ಗೂ ಆತರ ಚಾನ್ಸ್ ಸಿಕ್ಬೇಕು ಅಂತ. ಇವಾಗ ಹಿಂಗೆ ನಾವು ಸೇರ್ಕೊಂಡು ಸಂಘ ಮಾಡ್ಕೊಂಡು ನಾವು ಹಿಂಗೆ ರೀತಿ ಮಾತಾಡ್ಕೊಳ್ತೀವಲ್ಲ, ಅದ್ರ ಮೂಲಕ ಅದನ್ನ ಕೇಳೋದು, ಅದು ಒಂದ್ ರೀತಿ, ಅದು ಒಂದು ಸಂಘನೆ. ಸೊ ಇವಾಗ ನಾವೆಲ್ಲ ಪ್ರಭುಪಾದ ಒಂದು ನೋಡಿಲ್ಲ ಅಲ್ವಾ, ಬಟ್ ಅವ್ರ ಪ್ರೀತಿನ ಅನುಭವಿಸ್ತೀವಲ್ವಾ, ಅದೇ ರೀತಿ. ತುಂಬಾ ಇಷ್ಟ ಪ್ರಭು ನಂಗೆ ಮಹಾರಾಜ್ ಅಂದ್ರೆ ತುಂಬಾ ಪ್ರೀತಿ ಪ್ರಭು. ನಾನು ಅವ್ರಿಗೋಸ್ಕರ ನಾನು ತುಂಬಾ 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 ಇಷ್ಟ ಪ್ರಭು. ಅದಕ್ಕೆ ನೀವ್ ಹೇಳಿದ್ ಕೇಳಿ ನನ್ಗೆ ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು. ಆಮೇಲೆ ಸುಮಾರು ಜನ ಹೆಸರುಗಳು ಮಾತಾಜಿ. ಸೊ ಮುರಾರಿ ಮಧು ಪ್ರಭು, ಥ್ಯಾಂಕ್ ಯು. ಯು ಆರ್ ಕಲ್ಟಿವೇಟಿಂಗ್, ಐ ಥಿಂಕ್, ಸೋ ಮೆನಿ ಮಾತಾಜಿಸ್. ಸೋ ಮೆನಿ ಆರ್ ದೇರ್. ನೈಸ್ ಮಾತಾಜಿ. October 4 ಬನ್ನಿ ಮಾತಾಜಿ, ನೋಡ್ಬೋದು ಮಹಾರಾಜ್. ಪ್ರಭು ಕರ್ಕೊಂಡು ಹೋಗಿ ಪ್ರಭು. ಬರ್ತೀನಿ, ನಾನಂತೂ ಬರ್ತೀನಿ ಪ್ರಭು. ಬನ್ನಿ, ಎಲ್ಲರೂ ಬನ್ನಿ ಫ್ಯಾಮಿಲಿ ಸಮೇತ. ಅದು ಜನ್ಮಾಷ್ಟಮಿ, ರಥಯಾತ್ರೆ, ಪ್ರಸಾದ, ಮಹಾರಾಜದ ಕ್ಲಾಸ್, ಕೀರ್ತನ್ನು, ಡ್ಯಾನ್ಸ್ ಎಲ್ಲಾನು ಇರುತ್ತೆ. ಫುಲ್ ಫ್ಯಾಮಿಲಿ ಎಲ್ಲರೂ ಬನ್ನಿ. ನಾನು ರಮೇಶ್ ಬಾಬುಗೆ ಒಂದಷ್ಟು ಇನ್ವಿಟೇಷನ್ ಕೊಡ್ತೀನಿ, ಅಥವಾ ಮುರಾರಿ ಮದಪ್ಪ ನಾನು ಬಂದು ನಿಮಗೆ ಕೊಡ್ತೀನಿ. ಓಕೆ, ಸಿಗೋಣ. ಖಂಡಿತ ನಾವೆಲ್ಲ ಸರಿ ಪ್ರಭು. ನಮ್ಗೆ ಖಾಲಿ ನಾವ್ ಏನು ಯಾರದ ಹತ್ರ ದೀಕ್ಷೆ ತಗೊಂತೀವಿ ಅವ್ರ ಬಗ್ಗೆ ಮಾತ್ರನೇ ನಾವು ತಿಳ್ಕೊಂಡಿದ್ವಿ. ಇವಾಗ ಇವರು ಮುರಾರಿ ಮಾಧವ್ ಪ್ರಭುಯಿಂದ, ಅವ್ರ ಕೃಪೆಯಿಂದ ಎಲ್ಲ ಯಾರ್ಯಾರು ಸನ್ಯಾಸಿ ಭಕ್ತರಿದ್ದಾರೆ, ಪ್ರಭುಪಾದರ ಡಿಸೈಪಲ್ಸ್ ಇದ್ದಾರೆ, ಅವ್ರದನ್ನ ಒಬ್ಬೊಬ್ರದ್ದು ನಾವು ತಿಳ್ಕೊಂಡಷ್ಟು ಇನ್ನೂ ನಮ್ಗೆ ಪ್ರಭುಪಾದರ ಬಗ್ಗೆ ಇನ್ನೂ ಹೆಚ್ಚು ಗೌರವ ಬರ್ತಾ ಇದೆ. ಇವ್ರು ಯಾವ ರೀತಿ ಅವ್ರಿಗೆ ಸೇವೆ ಮಾಡ್ತಾ ಇದ್ದಾರೆ, ಅದ್ರಲ್ಲಿ ನಾವು ಅಟ್ಲೀಸ್ಟ್ ಒಂದು ಭಾಗ ಆದ್ರೂ ನಾವು ಮಾಡ್ಬೇಕು ಅನ್ನೋ ನಮಗೂ ಅಪೇಕ್ಷೆ ಬರ್ತಾ ಇದೆ ಪ್ರಭು. ತುಂಬಾ ಎಕ್ಸ್ಪ್ಲನೇಷನ್ ತುಂಬಾ ಚೆನ್ನಾಗಿ ಕೊಟ್ರಿ ಪ್ರಭು, ಧನ್ಯವಾದಗಳು. ತುಂಬಾ ಥ್ಯಾಂಕ್ ಯು. ಮತ್ತೆ ಮುರಾರಿ ಮಧು, ಏನ್ ಸೇವೆ ಬೇಕು ನನ್ನಿಂದ ಹೇಳಿ, ನನ್ ಕೈಲಾದಷ್ಟು ನಾನು ಮಾಡ್ತೀನಿ. ನಿಮ್ ಕೃಪೆ ಹೀಗೆ ಇರ್ಬೇಕು. ಮತ್ತೆ ನಾವು ಒಂದು ಸ್ಪಿರಿಚುವಲ್ ಸೈಂಟಿಸ್ಟ್ ಅಂತ ಒಂದು ಕ್ಲಾಸ್ ಶುರು ಮಾಡಿದಿತ್ತು ಆನ್ಲೈನ್, ಸ್ಪೆಷಲಿ ಸ್ಟೂಡೆಂಟ್ಸ್ ಅಂಡ್ ಯೂತ್. ಅದಕ್ಕೆ ಯುವರ್ ಆಲ್ ಸೈಂಟಿಸ್ಟ್ ಆಕ್ಚುಲಿ ಇನ್ ಎ ವೆರಿ ರಿಪ್ಯೂಟೆಡ್ ಇನ್ಸ್ಟಿಟ್ಯೂಟ್ ಆರ್ಗನೈಸೇಷನ್ DRDO. ತಾವು ಅವಾಗವಾಗ ತಾವು ಮತ್ತೆ ತಮ್ಮ ಎಲ್ಲ ಸೈಂಟಿಸ್ಟ್ ಪರಿಚಯದವರು ಸೈಂಟಿಫಿಕ್ ಓರಿಯೆಂಟೆಡ್ ಅಂತ ಕ್ಲಾಸಸ್ ಕೊಡ್ಬೇಕು. ಖಂಡಿತ. ನನಗೆ ಹೇಳಿ ಕಳ್ಸಿದ್ದಾರೆ ನಿಮ್ ಗೈಡೆನ್ಸ್ ತಗೊಳಕ್ಕೆ, ಅಂದ್ರೆ ನಾನು ಅದನ್ನ ಮಾಡ್ತಿಲ್ಲ. ಗೈಡೆನ್ಸ್ ಏನ್ ಬೇಡ, ಫ್ರೆಂಡ್ಶಿಪ್ ಆಗಿರೋಣ ಆಯ್ತಾ. ಸೊ ಯಾರು ಗೈಡ್ ಆಗೋದು ಬೇಡ, ಒಳ್ಳೆ ಕ್ಲೋಸ್ ಫ್ರೆಂಡ್ಸ್ ಆಗಿರೋಣ. ಅಂಡ್ ಆಮೇಲೆ ಇದು ತುಂಬಾ ಒಳ್ಳೆ ಇನಿಷಿಯೇಟಿವ್, ಬ್ಯೂಟಿಫುಲ್ ಇನಿಷಿಯೇಟಿವ್. ಯು ಲೆಟ್ ಮೀ ನೋ ಯಾವ ರೀತಿ ನನ್ನ ಕಡೆಯಿಂದ ಏನ್ ಬೇಕು, ಐ ವಿಲ್ ಡೂ ಎವ್ರಿಥಿಂಗ್. ಓಕೆ, ಸರಿ ಪ್ರಭು. ಶಾಲ್ ಐ ಟೇಕ್ ಲೀವ್?
Yeah. ಒಂದೇ ನಿಮಿಷ ನರಸಿಂಹ ಪ್ರಣತಿ ಹೇಳ್ತೀವಿ. ನಿಮ್ಗೆ ಧನ್ಯವಾದ ಹೇಳೋದಕ್ಕೋಸ್ಕರ ನಿಮ್ಗೆ ನಿಮ್ ಕುಟುಂಬದವ್ರಿಗೆ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹೇಳಿ ನಾವು ನರಸಿಂಹ ಪ್ರಣತಿ ಈಗ ಹೇಳ್ತೀವಿ. ಎಲ್ಲ ಭಕ್ತರಿಗೂ ಒಳ್ಳೇದಾಗ್ಲಿ. ಇವತ್ತು ನಮ್ಗೆ ಇಷ್ಟು ಪ್ರವಚನ ಕೊಟ್ಟಂತ ಶ್ರೀಮಾನ್ ಗಿರಿರಾಜ್ ಗೋವಿಂದ್ ಪ್ರಭುಜಿಯವರು, ನಮ್ಮ ಬಹಳ ಪರಮಾಪ್ತ ಗಾಡ್ ಬ್ರದರ್, ನಮ್ಮ ಶಿಕ್ಷಾ ಗುರುಗಳು ಕೂಡ ಅಂತ ಹೇಳ್ಬೋದು. ಪ್ರಭುಜಿ ನನ್ನ ಮಗಳು ಆಶೀರ್ವಾದ. ನೋಡ್ತಾ ಇದ್ದೀನಿ. ಹರೇ ಕೃಷ್ಣ. ಹರೇ ಕೃಷ್ಣ. ಈಗ ನರಸಿಂಹ ಪ್ರಣತಿ ಹೇಳ್ತಾಳೆ ಪ್ರಭುಜಿ. ಹಾ ಪ್ರಭು. ಓಕೆ. ನಮಸ್ತೆ ನರಸಿಂಹಾಯ ದದಾಯಿಮೇ ಹಿರಣ್ಯಾಕಾಶಿರ್ಪೂರ್ವಕ್ಷಃ ಶಿರಟಂಕಾನಕಾಲಾಯೇ तो नरसिंह भरतो नरसिंह यतो यतो यामि ततो नरसिंह बहिर्नरसिंह ये नरसिंह नरसिंह शरणं प्रपद्ये तव करकमल एनकम् अद्भुत शृङ्गां ललिता हिरण्यकशिपु तनुभृङ्गा केशवधृता नरहरिरूप जय जगदीश हरे जय जगदीश हरे जय लक्ष्मी नरस जय अनंत देव जय लक्ष्मी नरसिंह जय अनंत देव जय प्रहलाद महाराज जय प्रहलाद महाराज जय महाराज जय प्रहलाद महाराज जय प्रभुपदा जय प्रभुपदा जय प्रभुपदा जय प्रभुपदा तोर हरि बोल हरि बोल हरि बोल नित्य गौर हरि बोल हरि बोल हरि बोल. हरे कृष्ण. थैंक यू. गौरी तनयाय धीमहि गजेशान्ताय बालचन्द्र गौरी तनयाय धीमहि गजेशान्ताय बालचन्द्र ಜಸ್ಟ್ ಇವತ್ತು ಬೆಳಿಗ್ಗೆ ಅದನ್ನ ಹಾಡು ಕೇಳಿದೆ. ಏಕದಂತಾಯ ವಕ್ರತುಂಡಲ್ಲಿ ಶಂಕರ್ ಮಹಾದೇವರದ. ಇನ್ನೊಂದು ತೆಲುಗಲ್ಲಿ ಲಕ್ಷ್ಮೀ ದೇವಿ ಹಾಡು ಹೇಳ್ತಿದ್ದಾಳೆ, ಬಹಳ ಫೇವರೇಟ್. ಸಂಧ್ಯಾ ದೀಪಾರಾಧನలో వచ్చిన తల్లి వరలక్ష్మి వచ్చిన తల్లి వరలక్ష్మి ఆనను గెజ్జెను కట్టింది మెడలో హారం వేసింది పిలిచిన వెంటనే పలికింది పిలిచిన వెంటనే పలికింది అది ఆనందంతా ఇచ్చింది జ్ఞానదంతా ఇచ్చింది. హరే కృష్ణ హరే ರಾಮ ಥ್ಯಾಂಕ್ ಯು. ಯು ಸಿಂಗ್ ವೆರಿ ಬ್ಯೂಟಿಫುಲಿ. ಅದರ ಒಳ್ಳೆ ಸಂಗೀತ ಕ್ಲಾಸಿಗೆ ಹಾಕಿದ್ದು ಸಂಗೀತ. ವೀಣೆ ಕಲಿಬೇಕು ಅಂತಂದ್ರೆ ನಮ್ ಗುರು ಹತ್ರ ಕಲೀಲಿ. ನಾನು ವೀಣೆ ಕಲಿತಾ ಇದ್ದೀನಿ. ಜನರಲಿ ವೋಕಲ್ ಜೊತೆ ವೀಣೆನು ಕಲಿತಾರೆ. ಹಂಗೇನಾರ ಪ್ಲಾನ್ಸ್ ಇದ್ರೆ ಹೇಳಿ. ಓಕೆ, ಥ್ಯಾಂಕ್ ಯು. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮಃ. ಥ್ಯಾಂಕ್ ಯು. ಐ ವಿಲ್ ಟೇಕ್ ಲೀವ್. ಹರೇ ಕೃಷ್ಣ ಎವ್ರಿಬಡಿ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದಗಳು ಪ್ರಭುಜಿ. ಧನ್ಯವಾದ. ಹರೇ ಕೃಷ್ಣ ಪ್ರಭುಜಿ, ದಂಡವತ್ ಪ್ರಣಾಮ್. ಹರೇ ಕೃಷ್ಣ ಪ್ರಭುಜಿ, ದಂಡವತ್ ಪ್ರಣಾಮ್. ಹರೇ ಕೃಷ್ಣ ಪ್ರಭುಜಿ, ದಂಡವತ್ ಪ್ರಣಾಮ್. ಹರೇ ಕೃಷ್ಣ ಪ್ರಭು, ದಂಡವತ್ ಪ್ರಣಾಮ್. ಹರೇ ಕೃಷ್ಣ ಪ್ರಭುಜಿ, ದಂಡವತ್ ಪ್ರಣಾಮ್. ಹರೇ ಕೃಷ್ಣ ಪ್ರಭು ಮಗಳು. ಹರೇ ಕೃಷ್ಣ ಪ್ರಭುಜಿ, ದಂಡವತ್ ಪ್ರಣಾಮ್ ಪ್ರಭುಜಿ. ಹರೇ ಕೃಷ್ಣ ಪ್ರಭು, ದಂಡವತ್ ಪ್ರಣಾಮ್. ದಂಡವತ್ ಪ್ರಣಾಮ್. ದಂಡವತ್ ಪ್ರಣಾಮ್. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ, ತುಮಕೂರವ್ರು ಅಂದಿದ್ಕೆ ನಮ್ಗೆ ಇನ್ನೂ ಖುಷಿ ಆಯ್ತು ಪ್ರಭುಜಿ. ನಮ್ಮ ಡಿಸ್ಟ್ರಿಕ್ಟ್ ತುಂಬಾ ಖುಷಿ ಆಯ್ತು ಪ್ರಭುಜಿ. ತುಂಬಾ ಧನ್ಯವಾದಗಳು ಪ್ರಭು. ಥ್ಯಾಂಕ್ ಯು. ಹರೇ ಕೃಷ್ಣ ಪ್ರಭುಜಿ.
ಹರೇ ಶ್ರದ್ಧಾ ಭಕ್ತಿಯಿಂದ ನರಸಿಂಹ ಪ್ರಣತಿ ಹಾಡಿದ ಲಹರಿ ಮಾತಾಜಿಗೂ ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ದಂಡವತ್ ಪ್ರಣಾಮ್. ದಂಡವತ್ ಪ್ರಣಾಮ್. ಈಗ ಮಲಗು ಮುನ್ನ ಮಾಧವನೇನೆ ಆನ್ಲೈನ್ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲಾ ವೈಷ್ಣವ ಭಕ್ತರಿಗೂ ಧನ್ಯವಾದಗಳು. ದಂಡವತ್ ಪ್ರಣಾಮ್. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧು ಭವೇಚ್ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವೃಂದ್ ಕಿ ಜೈ. ಶ್ರೀಲ ಪ್ರಭುಪಾದ್ ಕಿ ಜೈ. ಗುರು ಮಹಾರಾಜ್ ಕಿ ಜೈ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ದಂಡವತ್ ಪ್ರಣಾಮಗಳು ಎಲ್ಲರಿಗೂ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ.